ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಲಂಡನ್ ಆಸೆ ತೋರಿಸಿ ಲಕ್ಷಾಂತರ ರು ವಸೂಲಿ, ಹಣ ವಾಪಸ್ ಕೇಳಿದ್ದಕ್ಕೆ ಪ್ರೊಫೆಸರ್ನ ಕೊಲೆ ಮಾಡಿದ ಕಿರಾತಕರು. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಮನೆಗೆ ನುಗ್ಗಿದ ಕೆಎಸ್ಆರ್ಟಿಸಿ ಬಸ್, 35 ಪ್ರಯಾಣಿಕರಿಗೆ ತೀವ್ರ ಗಾಯ, ಆಸ್ಪತ್ರೆಗೆ ದಾಖಲು. ತಪ್ಪಿದ ಭಾರೀ ಅನಾಹುತ. ರೈತರ ಸಾಗುವಳಿ ಜಮೀನು ನಗರಸಭೆ ವಾಸಿಗಳಿಗೆ ನಿವೇಶನ, ಹಿಂದಿನ ಸರ್ಕಾರದ ಆದೇಶ ವಾಪಸ್ಸು ಪಡೆದು ಸಾಗುವಳಿಗೆ ಅನುಮತಿ ನೀಡಿ ರೆಡ್ಡಿಗೊಲ್ಲವಾರಹಳ್ಳಿ ರೈತರಿಂದ ಪ್ರತಿಭಟನೆ. ಗುಡಿಬಂಡೆಯಲ್ಲಿ ಅದ್ದೂರಿ ಕೆಂಪೇಗೌಡರ ಜಯಂತ್ಯೋತ್ಸವ, ಬೃಹತ್ ಪಲ್ಲಕ್ಕಿಗಳ ಉತ್ಸವದಲ್ಲಿ ಮೆರುಗು ತಂದ ಕಲಾ ತಂಡಗಳ ಮೆರವಣಿಗೆ, ಕುಣಿದು ಕುಪ್ಪಳಿಸಿದ ಸಾರ್ವಜನಿಕರು. ವಾರ್ತೆಗಳ ವಿವರ. ಹೀಗೆ ತುಂಬಿದ ಬಾವಿಯಲ್ಲಿ ತೇಲುತ್ತಿರುವ ಪ್ರೊಫೆಸರ್ ಶವ, ಬಾವಿಯ ಸುತ್ತಲೂ ಜಮಾಯಿಸಿರುವ ಜನ, ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿ ಗ್ರಾಮದ ಬಳಿ. ಇಷ್ಟಕ್ಕೂ ಹೀಗೆ ಬಾವಿಯಲ್ಲಿ ತೇಲುತ್ತಿರುವ ವ್ಯಕ್ತಿಯ ಹೆಸರು ರಾಮಾಂಜೆ. ಚಿಂತಾಮಣಿ ತಾಲೂಕಿನ ಜಿರಾಮಪುರ ಗ್ರಾಮದ ನಿವಾಸಿ. ಬೆಂಗಳೂರಿನ ಯಲಹಂಕದಲ್ಲಿರುವ ನಿವೇದ ಇನ್ಸ್ಟಿಟ್ಯೂಟ್ನಲ್ಲಿ ಎಂಎಸ್ಸಿ ಅಗ್ರಿಕಲ್ಚರ್ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದ. ಅಯ್ಯಪ್ಪ ಮಾಲೆ ಧರಿಸಿ ರಾಮಾಂಜ್ಗೆ ಪರಿಚಯವಾದ ಚಿಂತಾಮಣಿ ತಾಲೂಕಿನ ಗುಟ್ಟಹಳ್ಳಿ ಗ್ರಾಮದ ನಿವಾಸಿ ಸುಧಾಕರ್, ನಿನಗೆ 70 ರಿಂದ 75 ಸಾವಿರವರೆಗೂ ಸಂಬಳ ಬರ್ತಿದೆ, ಅದು ಸಾಕಾಗುವುದಿಲ್ಲ, ನಿನಗೆ ಲಂಡನ್ನಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಲಂಡನ್ಗೆ ಹೋಗಲು ಪಾಸ್ಪೋರ್ಟ್ ಮಾಡಿಸಿ ಸುಮಾರು 11 ಲಕ್ಷ ವಸೂಲಿ ಮಾಡಿ ಕೊನೆಗೆ ವಂಚನೆ ಮಾಡಿದ್ದಾರೆ. ಕೊನೆಗೆ ಅಸಲಿ ಕಹಾನಿ ತಿಳಿದ ರಾಮಾಂಜಿ ಸುಧಾಕರ್ಗೆ ಹಣ ವಾಪಸ್ ಕೇಳಿದ್ದಾನೆ. ಹಣ ಕೊಡಲು ಹಿಂದೇಟು ಹಾಕಿದ ಸುಧಾಕರ್ ರಾಮಾಂಜಿಯನ್ನು ಮುಗಿಸಲು ಸಂಚು ರೂಪಿಸಿದ. ಇದೇ ವೇಳೆ ತಮ್ಮ ಮನೋಜ್ ಹಾಗೂ ಸ್ನೇಹಿತ ಮಂಜುನಾಥ್ ಸೇರಿ ನಿನಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ಎಂದು ನಂಬಿಸಿ ಐಷಾರಾಮಿ ಕಾರಿನಲ್ಲಿ ಕರೆದೊಯ್ದು ಕೊಲೆ ಮಾಡಿ ಶವಕ್ಕೆ ಕಲ್ಲು ಕಟ್ಟಿ ಕೆಂಪದೇನಹಳ್ಳಿ ಬಳಿಯ ಬಾವಿಗೆ ಬಿಸಾಡಿದ್ದಾರೆ. ಇನ್ನು 4-5 ದಿನಗಳಾದರೂ ರಾಮಾಂಜಿ ಫೋನ್ಗೂ ಸಿಗದ ಹಿನ್ನೆಲೆ ಕುಟುಂಬಸ್ಥರಿಗೆ ಅನುಮಾನ ಬಂದು ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇನ್ನು ತಂದೆ ತಾಯಿಯನ್ನ ಕಳೆದುಕೊಂಡಿದ್ದ ರಾಮಾಂಜಿ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿ ಕೈ ತುಂಬಾ ಸಂಪಾದನೆ ಮಾಡುವ ಕನಸು ಹೊಂದಿದ್ದ. ಆದರೆ ಲಂಡನ್ನಲ್ಲಿ ಉನ್ನತ ಹುದ್ದೆಗೆ ಆಸೆ ಪಟ್ಟ ರಾಮಾಂಜಿ ದುರಂತ ಅಂತ್ಯವಾಗಿದ್ದಾನೆ. ಇತ್ತ ಸಂಪಾದನೆ ಮಾಡಿದ್ದ ಹಣದ ಜೊತೆ ರಾಮಾಂಜಿ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ. ಆರೋಪಿಗಳಾದ ಸುಧಾಕರ್, ಮನೋಜ್, ಮಂಜುನಾಥ್ ಹಣವನ್ನ ದೋಚಿ ಭೀಕರ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ರು. ಸಾಕ್ಷಿಗಳನ್ನ ನಾಶಪಡಿಸಲು ರಾಮಾಂಜಿಗೆ ಸೇರಿದ ಪಾಸ್ಪೋರ್ಟ್ ಮತ್ತು ಇತರ ವಸ್ತುಗಳನ್ನ ಸುಟ್ಟು ನಾಶಪಡಿಸಿದ್ದಾರೆ. ಇನ್ನು ನಾಪತ್ತೆ ಬಗ್ಗೆ ದೂರು ದಾಖಲಿಸಿಕೊಂಡಿದ್ದ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಸಿಸಿ ಕ್ಯಾಮೆರಾ ಫುಟೇಜಸ್ ಮತ್ತು ಇತರೆ ಮೂಲಗಳಿಂದ ಆರೋಪಿಗಳ ಜಾಡು ಹಿಡಿದು 4 ದಿನಗಳಲ್ಲಿ ಆರೋಪಿಗಳನ್ನ ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಮೃತ ಸಂಬಂಧಿಗಳು ರಾಮಾಂಜಿ ಸಾವಿಗೆ ನ್ಯಾಯ ಕೊಡಿಸಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಕೊಡಿಸುವಂತೆ ಒತ್ತಾಯಿಸಿದ್ದಾರೆ. BNS ಪ್ರಕಾರ ಜೊತೆಗೆ 238 BNS ಇದೆ. ಅಂದ್ರೆ ಇವರು ಎಲ್ಲ ಎವಿಡೆನ್ಸಸ್ ವಗೇರಾ ಏನು ಸಿಕ್ಕಿದೆ ಅದನ್ನು ಡಿಸ್ಟ್ರಾಯ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಈ ಬಾಡಿಗೆ ಈ ಥರ ಡಿಸ್ಪೋಸ್ ಮಾಡಿದ್ದಾರೆ, ಕಟ್ಟಿ ಹಾಕಿ ಬಾವಿಯಲ್ಲಿ. ಮತ್ತೆ ಅವ್ರದ್ದು ಎಲ್ಲ ಬಟ್ಟೆ ವಗೇರಾ ಸುಟ್ಟು ಹಾಕಿ ಈ ಥರ ಡಿಸ್ಪೋಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಡಿಸ್ಟ್ರಾಯ್ ಮಾಡಿದ್ದಾರೆ ಎವಿಡೆನ್ಸ್. ಅದು ಎಲ್ಲ ಇದು 2 ಸೆಕ್ಷನ್ಸ್ ಇದೆ ಈಗ BNSದು. ಬೇರೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಬೇರೆ ಏನಾದರೂ ಗೊತ್ತಾಗುತ್ತೆ. ಕಾನ್ಸ್ಪಿರಸಿ ಕೂಡ ಇದೆ, ಆ ಕಾನ್ಸ್ಪಿರಸಿ ಕೂಡ ಸೇರಿಸ್ತೀವಿ ಈ ಕೇಸಲ್ಲಿ. ಸೇರಿಸ್ಬೇಕು. ಅಟ್ರೋಸಿಟಿದು ಏನಿದೆ ಯಾವಾಗ ಅಟ್ರಾಕ್ಟ್ ಆಗುತ್ತೆ ಕಿ ಇಂಟೆನ್ಷನ್ ಅದೇ ಕಾರಣ ಬಗ್ಗೆ ಆಗಿದೆ, ಅಂದರೆ ಕಾಸ್ಟ್ ಕಾರಣ ಬಗ್ಗೆ ಮರ್ಡರ್ ಆಗಿದೆ ಓನ್ಲಿ, ಆಮೇಲೆ ಅಟ್ರೋಸಿಟಿ ಅಟ್ರಾಕ್ಟ್ ಆಗುತ್ತೆ. ಈ ಥರ ನಮ್ಮ ನಾಲೆಜ್ ಇದೆ ಈ ಲಾದು. ಸೊ ಅದು ಅದೇ ಪ್ರಕಾರ ನಾವು ಈ ಆ್ಯಂಗಲಲ್ಲಿ ಕೂಡ ಏನಾದರೂ ಆಗಿದೆ ಅದನ್ನು ಕೂಡ ನಾವು ಪತ್ತೆ ಮಾಡಿ ಅವಶ್ಯಕತೆ ಇದೆ तो ऐड ಮಾಡ್ತೀವಿ. ಬಟ್ ಪ್ರೈಮಾ ಫೇಸಿ ಅಟ್ರೋಸಿಟಿ ಯಾವಾಗ ಅಟ್ರಾಕ್ಟ್ ಆಗುತ್ತೆ ಕಿ ಕಾಸ್ಟ್ ಕಾರಣ ಬಗ್ಗೆ ಮರ್ಡರ್ ಆಗಿದೆ, ಕಾಸ್ಟ್ ಮೇನ್ ಇಂಟೆನ್ಷನ್ ಇತ್ತು, ಆ ಕಾರಣ ಬಗ್ಗೆ ಮರ್ಡರ್ ಆಗಿದೆ ಓನ್ಲಿ, ಆಮೇಲೆ ಅಟ್ರೋಸಿಟಿ ಅಟ್ರಾಕ್ಟ್ ಆಗುತ್ತೆ. ಒಟ್ಟಾರೆ ಪ್ರೊಫೆಸರ್ ಆಗಿ ಕೈ ತುಂಬಾ ಸಂಪಾದನೆ ಮಾಡಿ ಮದುವೆ ಆಗಿ ಹೆಂಡತಿ ಮಕ್ಕಳೊಂದಿಗೆ ಹಾಯಾಗಿ ಸೆಟಲ್ ಆಗೋದು ಬಿಟ್ಟು ಯಾರೋ ಒಬ್ಬ ಅಪರಿಚಿತ ಲಂಡನ್ ಆಸೆ ತೋರಿಸಿದ ಅಂತ ಹೇಳಿ ಕೈಯಲ್ಲಿದ್ದ ಕೆಲಸದ ಜೊತೆ ಹಣ ಪ್ರಾಣವನ್ನು ಕಳೆದುಕೊಂಡು ತನ್ನ ನಂಬಿಕೊಂಡಿದ್ದವರನ್ನು ಅನಾಥರನ್ನಾಗಿ ಮಾಡಿದ್ದಾನೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ವರ್ಷಗಳಿಂದ
ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಸಾಗುವಳಿ ಭೂಮಿಯನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿರುವ ಹಳ್ಳಿಗಾಡಿನ ರೈತರ ಜಮೀನನ್ನ ಕಳೆದ ಬಿಜೆಪಿ ಸರ್ಕಾರ ನಗರವಾಸಿಗಳಿಗೆ ನಿವೇಶನಕ್ಕಾಗಿ ಕಸಿದುಕೊಂಡಿದೆ. ತುಂಡು ಭೂಮಿಯನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿರುವ ನಮಗೆ ಆಧಾರವಾಗಿರುವ ಜಮೀನನ್ನ ಈಗಿನ ಸರ್ಕಾರದವರಾದ್ರೂ ಉಳಿಸಿಕೊಡ್ಲೆ, ಇಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡುತ್ತಿದ್ದಾರೆ. ಅದ್ಯಾವೂರು, ರೈತರ ಜಮೀನು ಎಲ್ಲಿದೆ ನೋಡೋಣ ಬನ್ನಿ. ಹೌದು, 3 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 22,000 ನಿವೇಶನಗಳನ್ನು ನೀಡಿ ರಾಜ್ಯದಲ್ಲಿಯೇ ಅತಿ ಹೆಚ್ಚು ನಿವೇಶನ ಹಂಚಿಕೆ ಮಾಡಿದ ಕೀರ್ತಿಗೆ ಭಾಜನರಾಗಿದ್ದು ಆಗಿನ ಸಚಿವ ಡಾಕ್ಟರ್ ಕೆ ಸುಧಾಕರ್. ಆದರೆ ನಂತರ ಬಿಜೆಪಿ ಸೋತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಖ್ಯಾತೆ ತೆಗೆದು ಸೈಟುಗಳ ಮಂಜೂರಾತಿಯೇ ಅಕ್ರಮವಾಗಿದೆ, ಅದಕ್ಕಾಗಿ ಗುರುತಿಸಿರುವ ಜಮೀನುಗಳ ದಾಖಲೆಗಳನ್ನ ತಹಶೀಲ್ದಾರ್ ಇಂದ ಹೌಸಿಂಗ್ ಇಲಾಖೆಗೆ ಪರಭಾರಿಯಾಗಿಲ್ಲ, ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅನುಮತಿಯೇ ಪಡೆದಿಲ್ಲ ಎಂಬ ವಾದಗಳನ್ನ ಮಾಡಿ ಕೆಲವು ಪ್ರದೇಶದಲ್ಲಿ ಜಮೀನು ವಜಾಗೊಳಿಸಲಾಗಿದೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಗುರುತಿಸಿರುವ 106 ಎಕರೆ ಜಮೀನುಗಳು ರೈತರ ಸಾಗುವಳಿಗೆ ಯೋಗ್ಯವಾದ ಭೂಮಿಗಳಾಗಿವೆ. ಕೆಲವು ಕಡೆ ಬರೀ ಬೆಟ್ಟ ಗುಡ್ಡಗಳಿವೆ, ಅಲ್ಲಿ ನಿವೇಶನಗಳನ್ನೇ ಮಾಡಲು ಸಾಧ್ಯವಿಲ್ಲ, ಇಲ್ಲದ ಊರು ಸೃಷ್ಟಿಸಲು ಸಾಧ್ಯವಿಲ್ಲ ಎಂದು ನೂತನ ಜಿಲ್ಲಾ ಉಸ್ತುವಾರಿಯಾಗಿ ಬಂದ ಈಗಿನ ಶಾಸಕರು ಹೇಳುತ್ತಾ ಬರುತ್ತಿದ್ದಾರೆ. ಆದರೆ ನಗರಸಭೆಯಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿರುವ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು ಮಾತ್ರ ನಾವು ಹಕ್ಕುಪತ್ರ ವಿತರಣೆ ಮಾಡುತ್ತೇವೆ, ಅದೇ ಜಮೀನುಗಳನ್ನ ಮಂಜೂರು ಮಾಡಿಸಿಕೊಡುತ್ತೇವೆ ಎನ್ನುತ್ತಿದ್ದಾರೆ. ನಗರದಿಂದ 16 ಕಿಲೋಮೀಟರ್ ದೂರದಲ್ಲಿರುವ ಗುಡ್ಡುಗಾಡು ಪ್ರದೇಶಗಳಲ್ಲಿ ನಿವೇಶನ ಕೊಟ್ಟರೆ ನಗರದ ವಾಸಿಗಳು ಅಲ್ಲಿಗೆ ಹೋಗಿ ಮನೆ ಕಟ್ಟಿಕೊಳ್ಳಲು ಹೋಗುತ್ತಾರೆಯೇ? ಇದೆಲ್ಲ ಅವೈಜ್ಞಾನಿಕವಾದ ಯೋಜನೆ ಎಂಬ ಮಾತುಗಳು ಸಾರ್ವಜನಿಕರಿಂದ ಕೇಳಿ ಬರುತ್ತಿದೆ. ತಾಲೂಕಿನ ರೆಡ್ಡಿಗೊಲ್ಲವರಹಳ್ಳಿ ಸರ್ವೆ ನಂಬರ್ 22ರಲ್ಲಿ 33 ಎಕರೆ ಜಮೀನನ್ನ ನಗರವಾಸಿಗಳಿಗೆ ನಿವೇಶನ ಕೊಡಿಸಲು ಮೀಸಲಿರಿಸಿದ್ದಾರೆ. ಅದೇ ಜಮೀನಲ್ಲಿ ನಾವು 16 ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಆ ಜಮೀನು ನಾವು ಬಿಟ್ಟು ಕೊಡಲ್ಲ, ನಮ್ಮ ಜಮೀನು ನಮಗೆ ಖಾತೆ ಮಾಡಿಕೊಡಿ ಅಂತ ಈಗಾಗಲೇ ಫಾರಂ ನಂಬರ್ 53 ಮತ್ತು 57ರಲ್ಲಿ ಅರ್ಜಿ ಹಾಕಿಕೊಂಡಿದ್ದೇವೆ ಅಂತ ರೆಡ್ಡಿಗೊಲ್ಲವರಹಳ್ಳಿ ರೈತ ನರಸಿಂಹಾರೆಡ್ಡಿ ಹೇಳುತ್ತಿದ್ದಾರೆ ನೋಡಿ. 22 ಸರ್ವೆ ನಂಬರ್ 53 ಸರ್ವೆ ನಂಬರ್ ಅಲ್ಲಿ 52 ನಂಬರ್ ಇದು ಅರ್ಜಿ ಹಾಕೊಂಡು ಉಳುಮೆ ಮಾಡ್ಕೊಂಡಿದ್ದಾರೆ. 1 ಎಕರೆ 2 ಎಕರೆ ಪಾಣಿನೂ ಆಗಿದೆ, ಕೆಲವರಿಗೆಲ್ಲ, ಕೆಲವ್ರಿಗೆ ಇನ್ನೂ ಪಾಣಿ ಆಗಿಲ್ಲ. ಆದರೂ ಹಿಂದಿನ ಸರ್ಕಾರ 3 ವರ್ಷದ ಹಿಂದೆ ಆಶ್ರಯ ಯೋಜನೆಗೆ ಅಂತೇನೋ ಈ 90 ಎಕರೆನೂ ಆಶ್ರಯ ಯೋಜನೆ ಅಂತ ಕುಂತಿಸಿದ್ದಾರೆ. ಈಗ ಅದನ್ನ ಮಾಡಿರೋದ್ರಿಂದ ಇಲ್ಲಿ ಯಾರು ಜೀವನ ಮಾಡೋಕೆ ಕಷ್ಟ ಆಗುತ್ತೆ, ಬಹಳ ತೊಂದರೆ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ಏನು ನಾವು ಉಳುಮೆ ಮಾಡ್ಕೊಂಡಿದ್ವಿ ಅದು ನಮ್ಮ ಇದಕ್ಕೆ ಆಶ್ರಯ ಯೋಜನೆ ಕೆಲಸ ಮಾಡಿ ನಮ್ಗೆ ಸರಿಪಡಿಸ್ಕೊಡ್ಬೇಕು. ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇಲ್ಲಿ ಬಂದು ಅಧಿಕಾರಿಗಳೆಲ್ಲೋ ಕುತ್ಕೊಂಡು ಬರೆದು ಕಳಿಸಿರೋದಲ್ಲ. ಅದಕ್ಕೋಸ್ಕರ ಈಗ ಬಂದು ಇಲ್ಲಿ ನೋಡಿ ಕಂಡುಬಿಟ್ಟು ನಮ್ಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ನಾವು ಜಿಲ್ಲಾಡಳಿತಕ್ಕೆ ಹೋಗಿ ಮುತ್ತಿಗೆ ಹಾಕ್ತೀವಿ. ನಮ್ಗೆ ನ್ಯಾಯ ಬೇಕು ಸರ್. ಯಾರ ನಡುವೆ ಅಂತ ಮಾಡ್ಕೊಟ್ಟವ್ರು ಈ ಉಳುಮೆ ಮಾಡ್ಕೊಂಡು ಅದೇ ಅವರೇ ಪಾಣಿ ಕೊಟ್ಟಿದ್ರಲ್ಲ ಕೆಲವರಿಗೆಲ್ಲ, ಯಾಕೆ ಕಿತ್ಕೊಂಡ್ರು? ಈಗ ಅದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಯಾರೋ ನಗರಸಭೆ ಎಲೆಕ್ಷನ್ ಗಿಮಿಕ್ಕೋಸ್ಕರ ಅವ್ರು ಮಾಡಿಬಿಟ್ರೆ ಅದು ಸರಿಯಲ್ಲ. ಅದು ವಜಾ ಮಾಡಿಬಿಟ್ಟು ಮಾಮೂಲಿ ಏನಿದೆ ಯಥಾಸ್ಥಿತಿ ಮಾಡಬೇಕು, ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ. ರೆಡ್ಡಿಗೊಲ್ಲವರಹಳ್ಳಿಯ 16 ರೈತರು ಸೇರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ನಾವು ಇದೇ ಜಮೀನು ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಬಿಜೆಪಿ ಸರ್ಕಾರ ನಮಗೆ ಗೊತ್ತಿಲ್ಲದೆ ನಮಗೆ ಒಂದು ಸೂಚನೆಯೂ ಕೊಡದೆ ನಿವೇಶನ ಕೊಡೋಕೆ ಸರ್ಕಾರ ತಯಾರಿ ಮಾಡಿಕೊಂಡಿದೆ ಎಂದು ಗೊತ್ತಾಗುತ್ತಿದೆ. ಇದು ಹೇಳಿ ಕೇಳಿ ಬೆಟ್ಟ ಗುಡ್ಡಗಳ ಜಾಗ, ಇಲ್ಲಿಗೆ ಬರೋಕೆ ಸರಿಯಾಗಿ ರಸ್ತೆಯೂ ಇಲ್ಲ. ನಮಗೂ ತಿಳಿಸದೆ ನಿವೇಶನ ನೀಡಲು ಈ ಜಮೀನನ್ನ ಮೀಸಲಿಟ್ಟಿದ್ದಾರೆ. ಕೂಡಲೇ ಅದನ್ನ
ಕೈ ಬಿಡಬೇಕು. ಹಿಂದಿನ ಸರ್ಕಾರ ಆ ತಪ್ಪು ಮಾಡಿದ್ರೆ ಈಗ ಬಂದಿರುವ ಸರ್ಕಾರವಾದ್ರೂ ಅದನ್ನ ವಜಾ ಮಾಡಿ ನಮಗೆ ಉಳಿಸಿಕೊಡ್ಬೇಕು. ಇದನ್ನೇ ನಂಬಿರುವ ನಾವು ಇಲ್ಲಿಯೇ ಸಾಗುವಳಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಒಂದು ವೇಳೆ ಶಾಸಕರು ಸಚಿವರು ನಿರ್ಲಕ್ಷ್ಯ ವಹಿಸಿದ್ರೆ ನಮ್ಮ ಜಮೀನು ಕಿತ್ತು ನಿವೇಶನ ಮಾಡುವುದಾದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಲು ಹಿಂದೆ ಹೋಗುವುದಿಲ್ಲ ಎಂದು ರೈತ ಮಹಿಳೆ ಆಶಾ ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ನಾವು ಸುಮಾರು 20-30 ವರ್ಷದಿಂದನೂ ನಾವು ಭೂಮಿಯಲ್ಲೇ ಉಳುಮೆ ಮಾಡ್ಕೊಂಡು ನಾವು ಬೆಳೆ ಬೆಟ್ಕೊಂಡು ನಾವು ಅದನ್ನೇ ಜೀವನಾಧಾರ ಅನ್ಕೊಂಡು ಬದುಕ್ತಾ ಇದ್ದೀವಿ. ಇವಾಗ ಅಂಥದ್ರಲ್ಲಿ ಸಡನ್ ಆಗಿ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಜಾಗ ಇಲ್ಲ, ಎಲ್ಲೋ ಹೋಗ್ರಿ ನೀವು ಅಂತ ಹೇಳ್ಬಿಟ್ರೆ ನಾವೆಲ್ಲಿ ಹೋಗೋದು? ಭೂಮಿನ ತಾಯಿಗೊಳ್ಸಿದ್ದಾರೆ, ತಾಯಿಗೆ ಹೋಲ್ಸಿದ್ದಾರೆ. ಅಂತ ತಾಯಿನ ನಾವು ಬಿಟ್ಕೊಡಕ್ಕೆ ರೆಡಿ ಇರ್ತೀವ? ಯಾರಾದ್ರೂ ತಮ್ಮ ತಾಯಿನ ಬಿಟ್ಕೊಡಕ್ಕೆ ರೆಡಿ ಇರ್ತಾರ? ನಾವ್ಯಾಕೆ ನಮ್ಮ ಜಮೀನ್ ಬಿಟ್ಕೊಡ್ಬೇಕು? ಇಷ್ಟು ವರ್ಷಗಳಿಂದ ಕಷ್ಟಪಟ್ಟಿದೀವಿ. ಸುಮಾರು ಲಕ್ಷಗಳು ಎತ್ಕೊಂಡು ಹೋಗಿ ಅಲ್ಲಿ ಸುರಿದಿದ್ದೀವಿ ನಾವು. ಅದೆಲ್ಲ ಒಂಥರ ಇದಾಗೋಗಿತ್ತು, ಬಂಜರ್ ಭೂಮಿ ತರ ಇತ್ತು. ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದೀವಿ. ಕೂಲಿ ನಾಲಿ ಮಾಡ್ಕೊಂಡು ನಾವು ಮಕ್ಕಳಿಗೆ ಒಂದೊತ್ತಿಕ್ಕದಿರನು ನಾವು ಅದ್ರ ಮೇಲೆ ಎತ್ಕೊಂಡೋಗಿ ಬಂಡವಾಳ ಹಾಕಿ ನಾವು ತುಂಬಾ ಕಷ್ಟಪಟ್ಟು ಅದನ್ನ ನಾವು ರೆಡಿ ಮಾಡ್ಕೊಂಡು ಉಳುಮೆ ಮಾಡ್ಕೊಂಡು ಇವಾಗ ನಾವೇನೋ ಅಷ್ಟೋ ಇಷ್ಟೋ ವ್ಯವಸಾಯ ಮಾಡ್ಕೊಂಡು ಬದುಕ್ತಾ ಇದ್ರೆ ಅದನ್ನ ಕಿತ್ಕೊಂಡ್ರೆ ನಾವ್ ಎಲ್ಗೋಗಿ ತಿನ್ನೋಣ ನಾವು? ಆ ರೈತರು ಅಂದ್ರೇನೆ ಬೆನ್ನೆಲುಬು, ದೇಶಕ್ಕೆ ಬೆನ್ನೆಲುಬು. ಅಂತ ಬೆನ್ನೆಲುಬನ್ನೇ ಮುರಿದಾಕ್ಬಿಟ್ರೆ ರೈತ ಎಲ್ಗೋಗಿ ಬದುಕೋದು? ಅವ್ನ ಕಷ್ಟನ ಹೋಗಿ ಯಾರ ಹತ್ರ ಹೇಳ್ಕೊಂತಾನೆ? ಅದೇ ನಾವು ಅಷ್ಟೇನೆ, ನಾವು ನಮ್ಮ ಜಮೀನ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಬರ್ಬೇಕು, ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಬರ್ಬೇಕು ಅಧಿಕಾರಿಗಳು. ಅದ್ ಹೆಂಗೆ ಅದನ್ನ ಕೊಟ್ರು ಅದನ್ನ ಇಲ್ಲಿ ನೋಡ್ಬೇಕು, ಕರೆಕ್ಟ್ ಆಗಿ ನೋಡ್ಬಿಟ್ಟು ಅದಾಗುತ್ತಾ ಇಲ್ವಾ ಅಂತ ಎಂಕ್ವೈರಿ ಮಾಡ್ಬೇಕು. ಮಾಡಿ ಸಮೀಕ್ಷೆ ಮಾಡಿ ಇಲ್ಲಿ ಕರೆಕ್ಟ್ ಆಗಿ ನೋಡ್ಬಿಟ್ಟು ನಮ್ಗೆ ನ್ಯಾಯ ಬೇಕು, ನಮ್ ಜಮೀನ್ ನಮಗ್ ಬೇಕು. ಒಟ್ನಲ್ಲಿ ಕಳ್ಳರು ಕೊಳ್ಳೆ ಹೊಡೆದುಕೊಂಡು ಹೊರಟು ಹೋದ್ಮೇಲೆ ಕೋಟೆ ಬಾಗಿಲಾಕಿಕೊಂಡ್ರು ಎನ್ನುವಂತೆ ರೈತರು ಈಗ ಎಚ್ಚೆತ್ತುಕೊಂಡು 10 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಅನುಭವದಲ್ಲಿ ಇರುವ ಜಮೀನು ದರಖಾಸ್ತು ಮಂಜೂರು ಆಗಿ ಸಾಗುವಳಿ ಚೀಟಿಗಳನ್ನು ಸಹ ಪಡೆದು ಖಾತೆ ಮತ್ತು ಪಹಣಿ ಆಗಿರುತ್ತದೆ. ಪಹಣಿ ಮತ್ತು ಮ್ಯೂಟೇಷನ್ಗಳನ್ನ ಪಡೆದಿದ್ರೂ ಜಮೀನು ಕಳೆದುಕೊಳ್ಳುವ ಆತಂಕದಲ್ಲಿರುವ ರೆಡ್ಡಿಗೊಲ್ಲಹಳ್ಳಿ ರೈತರ ಕೂಗಿಗೆ ಶಾಸಕರು, ಸಚಿವರಾಗಲಿ ಜಿಲ್ಲಾಡಳಿತವಾಗಲಿ ಸ್ಪಂದಿಸುತ್ತಾರಾ? ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಾಲಕನ ನಿಯಂತ್ರಣ ತಪ್ಪಿದ ಕೆಎಸ್ಆರ್ಟಿಸಿ ಬಸ್ ರಸ್ತೆ ಪಕ್ಕದ ಮನೆಗೆ ನುಗ್ಗಿದ ಘಟನೆ ನಡೆದಿದ್ದು, ಅಪಘಾತದಲ್ಲಿ 35 ಜನರಿಗೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿರುವ ಘಟನೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನಲ್ಲಿ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಮನೆಗೆ ನುಗ್ಗಿದ ಕೆಎಸ್ಆರ್ಟಿಸಿ ಬಸ್ 35 ಜನ ಪ್ರಯಾಣಿಕರಿಗೆ ತೀವ್ರ ಗಾಯ, ಆಸ್ಪತ್ರೆಗೆ ದಾಖಲು. ತಿಪಟೂರು ತಾಲೂಕಿನ ಕಸ್ಬಾ ಹೋಬಳಿ ಕೂನೆಪಲ್ಲಿ ಸಿದ್ದಾಪುರ ಗ್ರಾಮದ ಬಳಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿದ ಕೆಎಸ್ಆರ್ಟಿಸಿ ಬಸ್ ರಸ್ತೆ ಪಕ್ಕದ ಮನೆಗೆ ನುಗ್ಗಿದ ಘಟನೆ ನಡೆದಿದ್ದು, ಅಪಘಾತದಲ್ಲಿ ಸುಮಾರು 35 ಜನರಿಗೆ ತೀವ್ರ ಗಾಯಗಳಾಗಿದ್ದು, ಚಿಕಿತ್ಸೆಗಾಗಿ ತಿಪಟೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ KA57F2826 ತಿಪಟೂರು ತಾಲೂಕಿನ ಕೋನೆಹಳ್ಳಿ ಸಿದ್ದಾಪುರ ಗ್ರಾಮದ ಬಳಿ ಬಸ್ ಟೈರ್ ಬರಸ್ಟ್ ಆಗಿದ್ದು, ಚಾಲಕನ ನಿಯಂತ್ರಣ ಕಳೆದುಕೊಂಡು ರಸ್ತೆ ಬದಿಯ ಮನೆಗೆ ನುಗ್ಗಿದೆ. ಬಸ್ ನಿಯಂತ್ರಣ ತಪ್ಪಿ ವೇಗವಾಗಿ ರಸ್ತೆ ಬದಿಯ ವಿದ್ಯುತ್ ಕಂಬ, ತೆಂಗಿನ ಮರಕ್ಕೆ ಡಿಕ್ಕಿ ಹೊಡೆದು ರಸ್ತೆಯ ಬದಿಯ ಪುಟ್ಟಣ್ಣ ಎಂಬುವರ ಮನೆಗೆ ನುಗ್ಗಿದೆ. ಅಪಘಾತದಲ್ಲಿ ಮಹಿಳೆಯರು, ಮಕ್ಕಳು ಸೇರಿ 35ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದು, ಗಾಯಾಳುಗಳನ್ನು ತಿಪಟೂರು ಸಾರ್ವಜನಿಕ ಆಸ್ಪತ್ರೆ ಹಾಗೂ ಅರಸೀಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಹೊನ್ನವಳ್ಳಿ ಸಬ್ ಇನ್ಸ್ಪೆಕ್ಟರ್ ರಾಜೇಶ್, ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಚಂದ್ರಶೇಖರ್, ಡಿವೈಎಸ್ಪಿ ವಿನಾಯಕ ಶೆಟ್ಟಿಗೆರೆ ಸೇರಿದಂತೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಬೆಸ್ಟ್ PU ಕಾಲೇಜ್ ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. SSLCಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು. ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMCS,
ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟ್, ಸಿಇಟಿ ಹಾಗೂ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು. ಕಾಮರ್ಸ್ ವಿಭಾಗದಲ್ಲಿ EBACS ಮತ್ತು CA ಫೌಂಡೇಶನ್ ತರಬೇತಿ ನೀಡಲಾಗುವುದು. ಎಂದೇ ದಾಖಲಾತಿಗೆ ಸಂಪರ್ಕಿಸಿ. ಬೆಸ್ಟ್ PU ಕಾಲೇಜ್, CSI ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845634201 9535553012. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ICU, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ENT, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಗುಡಿಬಂಡೆ ಪಟ್ಟಣದಲ್ಲಿ ಅದ್ದೂರಿ ಕೆಂಪೇಗೌಡರ ಜಯಂತ್ಯುತ್ಸವ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ 30ಕ್ಕೂ ಹೆಚ್ಚು ಪಲ್ಲಕ್ಕಿಗಳ ಕಲಾ ತಂಡಗಳ ಮೆರವಣಿಗೆ ಕಳೆ ನೀಡಿತ್ತು. ಗುಡಿಬಂಡೆ ತಾಲೂಕು ಬೈರೇಗೌಡರ ಸಂಘದ ವತಿಯಿಂದ ಭಾನುವಾರ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಅಂಗವಾಗಿ ಒಕ್ಕಲಿಗರ ಸಂಘದ ಕಚೇರಿ ಬಳಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳಾನಂದ ಸ್ವಾಮಿ, ರಾಜ್ಯ ಜಿಲ್ಲಾ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ನಿರ್ದೇಶಕರಿಂದ ಮೆರವಣಿಗೆಗೆ ಚಾಲನೆ ನೀಡಿದರು. ಕೆಂಪೇಗೌಡರ ಭಾವಚಿತ್ರ ಪಲ್ಲಕ್ಕಿಯ ಉತ್ಸವ ಸೇರಿದಂತೆ ತಾಲೂಕಿನ ನಾನಾ ಗ್ರಾಮಗಳಿಂದ ಆಗಮಿಸಿದ್ದ ವಿವಿಧ ಬೆಳ್ಳಿ, ಬಂಗಾರ, ಕುದುರೆ, ಆನೆ, ಸಿಂಹ, ಹಂಸ ಸೇರಿದಂತೆ ವಿವಿಧ ರೀತಿ ಅಲಂಕರಿಸಿದ್ದ ಪಲ್ಲಕ್ಕಿಗಳು ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಗಾರುಡಿ ಗೊಂಬೆ, ನವಿಲು ಕುಣಿತ, ಆಂಜನೇಯ ವೇಷಧಾರಿಗಳು, ಕೀಲು ಕುದುರೆ, ಪಂಡರಿ ಭಜನೆ, ಡೋಲ್, ತಮಟೆ ಮತ್ತಿತರ ಕಲಾ ತಂಡಗಳು ಮೆರವಣಿಗೆಗೆ ಕಳೆ ನೀಡಿದ್ದವು. ಗುಡಿಬಂಡೆ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ್ದ ಸಾವಿರಾರು ಮಂದಿ ಒಕ್ಕಲಿಗ ಸಮುದಾಯದವರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಕೆಂಪೇಗೌಡರ ಬೃಹತ್ ಪಲ್ಲಕ್ಕಿಗಳ ಉತ್ಸವ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಗುಡಿಬಂಡೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಬಂದಾಗ ಇಂದು ವಿದ್ಯುತ್ ಇಲ್ಲದ ಕಾರಣ ರಸ್ತೆಯ ಅಕ್ಕಪಕ್ಕದ ಅಂಗಡಿ, ಮನೆಗಳಲ್ಲಿನ ಜನರು ಹೊರಗಡೆ ಬಂದು ಮೆರವಣಿಗೆಯ ಉದ್ದಕ್ಕೂ ಸಾಗಿ ಬಂದ ಪಲ್ಲಕ್ಕಿಯ ಉತ್ಸವ ವಾಹನಗಳು, ಕಲಾ ತಂಡಗಳನ್ನು ಕಣ್ತುಂಬಿಕೊಂಡರು. ಮೆರವಣಿಗೆಯ ಉದ್ದಕ್ಕೂ ಯುವಕರು ಕುಣಿದು ಕುಪ್ಪಳಿಸಿದ್ರು. ಕೆಂಪೇಗೌಡರ ಭಾವಚಿತ್ರಗಳುಳ್ಳ ವಿವಿಧ ರೀತಿಯ ಪಲ್ಲಕ್ಕಿಗಳು, ವಿವಿಧ ಕಲಾ ತಂಡಗಳು ನೋಡುಗರ ಕಣ್ಮನ ಸೆಳೆಯುತ್ತಿದ್ದವು. ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ಡಾಕ್ಟರ್ ರಮೇಶ್, ಯಳವಳ್ಳಿ ರಮೇಶ್, ಗುಡಿಬಂಡೆ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ HN ಮಂಜುನಾಥ್ ರೆಡ್ಡಿ ಸೇರಿದಂತೆ ತಾಲೂಕು ಒಕ್ಕಲಿಗರ ಸಮುದಾಯದ ಮುಖಂಡರು ಭಾಗವಹಿಸಿದ್ರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇಂದು ಸಾಹಿತ್ಯ ಭಾಷೆ ಯಾರಿಗೂ ಬೇಡದ ವಿಷಯಗಳಾಗಿವೆ. ಅಂತಹ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದ್ರೆ ಆ ಬಿಕ್ಕಟ್ಟಿನಲ್ಲಿ ಸಾಹಿತ್ಯ ಕಟ್ಟುವ, ಪ್ರೋತ್ಸಾಹಿಸುವ ಕೆಲಸ ಮಾಡ್ತಿದ್ರೆ ನಮ್ಮನ್ನ ಇತಿಹಾಸ ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳೆಮಲೆ ತಿಳಿಸಿದರು. ಕೋಲಾರದ ಪತ್ರಕರ್ತರ ಭವನದಲ್ಲಿ ಭಾನುವಾರ ಓದುಗ ಕೇಳುಗ ನಮ್ಮ ನಡೆ ಬಳಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಸಿರಿಗನ್ನಡ ಪುಸ್ತಕ ಮಳಿಗೆ ಆಶ್ರಯದಲ್ಲಿ ನಡೆದ 50ನೇ ತಿಂಗಳ ಸಾಹಿತ್ಯ ಸಂಭ್ರಮ ಸಂವೇದನೆ ಸಂವಹನ ಕೃತಿ ಬಿಡುಗಡೆ ಮಾಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳೆಮಲೆ ಮಾತನಾಡಿ, ಓದುಗ ಕೇಳುಗ ಅತ್ಯುತ್ತಮ ಕಾರ್ಯಕ್ರಮ. ಪತನಮುಖಿಯಾಗಿರುವ ಭಾಷೆಗೆ ಊರುಗೋಲು ಹಾಕಲು ಇಂಥ ಕಾರ್ಯಕ್ರಮಗಳು ಹೆಚ್ಚು ನಡೆಯಬೇಕು. ಎಲ್ಲಾ ಜಿಲ್ಲೆಗಳಲ್ಲೂ ಆಯೋಜಿಸಬೇಕು. ಪ್ರಾಧಿಕಾರದಿಂದ ಪ್ರವಾಸ ಕೈಗೊಂಡಾಗ ನಾನು ಈ ಬಗ್ಗೆ ಎಲ್ಲರಿಗೂ ಹೇಳುತ್ತೇನೆ. ನಮ್ಮ ಕೃತಿಗಳಿಗೆ ಓದುಗ ಕೇಳುಗ ಇದ್ದಂತೆ ನೋಡುಗ ಕೂಡ ಇದ್ದಾನೆ. ವರ್ತಮಾನ ರಾಜಕಾರಣ ನಮ್ಮ ಪಠ್ಯಗಳ ಮೇಲೆ ಆಕ್ರಮಣ ಮಾಡ್ತಿವೆ. ಈ ನಿಟ್ಟಿನಲ್ಲಿ ಅರಿವು ವಿಸ್ತಾರವಾಗಬೇಕಿದೆ ಎಂದು ಹೇಳಿದರು. ಎರಡು ಮಾತು ಕೂಡ ನನ್ನ ಪೂರ್ವಕವಾದ ಅಭಿನಂದನೆಗಳು.
ಇವತ್ತು ಸಾಹಿತ್ಯ ಸಂಸ್ಕೃತಿಯ ವಿಷಯ ಭಾಷೆ ಯಾರಿಗೂ ಬೇಡವಾದ ಒಂದು ವಸ್ತು ಆಗಿದೆ. 1990ರ ಅನಂತರದ ಜಾಗತಿಕ ಬೆಳವಣಿಗೆಗಳು ಮತ್ತು ಅದರ ಒಟ್ಟಿಗೆ ಭಾರತದಲ್ಲಿ ಬೆಳೆದಂತಹ ಹಿಂದುತ್ವದ ಬೆಳವಣಿಗೆಗಳು ಈ ಎರಡೂ ಕೂಡ ಭಾಷಾ ಕುರಿತಾದಂತಹ ಚಿಂತನಾ ಕ್ರಮಗಳನ್ನು ಗೌರವಿಸಿದೆ. ಇವತ್ತಿನ ಪ್ರಜಾವಣೆಯಲ್ಲಿ 2800 ಸೋರುತ್ತಿರುವ ಸರ್ಕಾರಿ ಶಾಲೆಗಳ ಕೊಠಡಿಗಳ ಬಗ್ಗೆ ವರದಿ ಇದೆ. ಸುಮಾರು 7000 ಕನ್ನಡ ಶಾಲೆಗಳಲ್ಲಿ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ 10ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿದ್ದಾರೆ. ಸುಮಾರು 17,000 ಸರ್ಕಾರಿ ಶಾಲೆಗಳಿಗೆ ಹಕ್ಕುಪತ್ರಗಳೇ ಇಲ್ಲ. ಹಕ್ಕುಪತ್ರವೇ ಇಲ್ಲ. ಈಗ ಕನ್ನಡ ಶಾಲೆಗೆ ಮಕ್ಕಳು ಬರದೇ ಇರುವುದನ್ನು ಗಮನಿಸಿಕೊಂಡು ಹಕ್ಕುಪತ್ರ ಸರ್ಕಾರದ ಕೈಯಲ್ಲಿ ಇಲ್ಲದೆ ಇರುವುದನ್ನು ಗಮನದಲ್ಲಿಟ್ಟುಕೊಂಡು ಆ ಜಾಗ ಕೊಟ್ಟವರಿದ್ದಾರೆ. 100 ವರ್ಷದಿಂದ 50 ವರ್ಷದ ಹಿಂದೆ 10 ಎಕರೆ ಜಾಗ ಕೊಟ್ಟವರ ಮೊಮ್ಮಕ್ಕಳು ಬಂದು ಆ ಶಾಲೆಯನ್ನು ವಾಪಸ್ ತಕ್ಕೊಂಡು ಖಾಸಗಿಯವರಿಗೆ ಮಾರಿ ಹೋಗ್ತಾ ಇದ್ದಾರೆ. ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆ ಎಚ್ಎಲ್ ಪುಷ್ಪಾ ಕೃತಿ ಕುರಿತು ಮಾತನಾಡಿ, ಕೋಲಾರದಲ್ಲಿನ ಸಾಹಿತ್ಯ ಹೋರಾಟ ರಂಗಭೂಮಿ ಆದಿಮ ವಿಶೇಷವಾಗಿದೆ. ಕೋಲಾರದಲ್ಲಿನ ಸಾಹಿತ್ಯ ಹೋರಾಟ ರಂಗಭೂಮಿ ಆದಿಮ ವಿಶೇಷವಾಗಿವೆ. ಸಂವೇದನೆ ಸಂವಹನ ಪುಸ್ತಕ ಮೌಲಿಕ ಕೃತಿ ಇದು. ಮಹತ್ತರ ಕೆಲಸದ ಹಿಂದೆ ಹಲವರ ಶ್ರಮವಿದೆ. ಓದುಗ ಕೇಳುಗ ನಮ್ಮ ನಡೆ ಅತ್ಯುತ್ತಮ ಪರಿಕಲ್ಪನೆ. ಎಲ್ಲ ಲೇಖಕರು ಕವಿಗಳು ಕಾದಂಬರಿಕಾರರನ್ನು ಮರೆಯುತ್ತಿರುವ ಕಾಲಘಟ್ಟವಿದು. ಆದರೆ ಓದುಗ ಕೇಳುಗ ಅಂತಹವರ ಕೃತಿ ಕುರಿತು ಚರ್ಚಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ, ವಿಶೇಷ ಕಾರ್ಯಕ್ರಮ ಎಂದು ಶ್ಲಾಘಿಸಿದರು. ಈ ವೇಳೆ ಉಪನ್ಯಾಸಕ ಜೆಜಿ ನಾಗರಾಜ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪಿವಿ ಗೋಪಿನಾಥ್, ನಿವೃತ್ತ ಪ್ರಾಧ್ಯಾಪಕ ಹಾಗೂ ಕೃತಿಯ ಸಂಪಾದಕ ಎಂ ಮುನಿರತ್ನಪ್ಪ, ಕಾರ್ಯಕ್ರಮ ಆಯೋಜಕ ಪರಿಸರ ಲೇಖಕ ಎಚ್ಎ ಪುರುಷೋತ್ತಮರಾವ್, ಸಾಹಿತಿ ಕೋಟಿಗಾನಹಳ್ಳಿ ರಾಮಯ್ಯ, ಮಾಜಿ ವಿಧಾನ ಪರಿಷತ್ ಸಭಾಪತಿ ವಿಆರ್ ಸುದರ್ಶನ್, ಹಾಮ ರಾಮಚಂದ್ರ ಮತ್ತಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇನೋವಾ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರನೊಬ್ಬನ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಜೋಡಿಹೊಸಹಳ್ಳಿ ಗ್ರಾಮದ ಬಳಿ ಸಂಭವಿಸಿದೆ. ಬೈಕ್ಗೆ ಇನೋವಾ ಕಾರ್ ಡಿಕ್ಕಿ, ಬೈಕ್ ಸವಾರ ಸ್ಥಳದಲ್ಲೇ ಸಾವು. ತಳಗವಾರ ಬಳಿ ಘಟನೆ. ಇನೋವಾ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರನೊಬ್ಬ ಸಾವನ್ನಪ್ಪಿರುವಂತಹ ಘಟನೆ ಶನಿವಾರ ರಾತ್ರಿ 7:45 ಸಮಯದಲ್ಲಿ ತಳಗವಾರ ಬಳಿ ನಡೆದಿದೆ. ಇನೋವಾ ಕಾರು ಮತ್ತು ದ್ವಿಚಕ್ರ ವಾಹನದ ನಡುವೆ ನಡೆದ ಅಪಘಾತದಲ್ಲಿ ಮೃತ ವ್ಯಕ್ತಿ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಜೋಡಿಹೊಸಹಳ್ಳಿ ಗ್ರಾಮದ 62 ವರ್ಷದ ಶ್ರೀರಾಮರೆಡ್ಡಿರವರಾಗಿದ್ದಾರೆ. ಶನಿವಾರ ರಾತ್ರಿ 7:45 ಸಮಯದಲ್ಲಿ ಜೋಡಿಹೊಸಹಳ್ಳಿ ಗ್ರಾಮದಿಂದ ಕೈವಾರ ಕಡೆ ಬರುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಚಿಂತಾಮಣಿ ಕಡೆಯಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಇನೋವಾ ಕಾರು ತಳಗವಾರ ಬಳಿಯ ಎಚ್ಪಿ ಪೆಟ್ರೋಲ್ ಬಂಕ್ ಬಳಿ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನದಲ್ಲಿದ್ದ ಶ್ರೀರಾಮರೆಡ್ಡಿರವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಅಪಘಾತ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೈವಾರ ಹೊರ ಪೊಲೀಸ್ ಠಾಣೆಯ ಎಎಸ್ಐ ಪ್ರಕಾಶ್ ಹಾಗೂ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ವಿಶ್ವ ಮಾನ್ಯವಾಗಿದೆ. ದೂರ ಆಲೋಚನೆಯನ್ನ ಇಟ್ಟುಕೊಂಡು ಬೆಂಗಳೂರನ್ನು ಗ್ರೇಟರ್ ಬೆಂಗಳೂರಾಗಿ ಪರಿವರ್ತಿಸುವುದು ಅತ್ಯವಶ್ಯಕ ಎಂದು ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮದಲ್ಲಿ ನಡೆದ ಗ್ರಾಮ ದೇವರುಗಳ ಮಹೋತ್ಸವ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಭಾಗವಹಿಸಿ ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಬೆಂಗಳೂರು ವಿಶ್ವದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದೆ. ಗ್ರೇಟರ್ ಬೆಂಗಳೂರು ಮಾಡಿ ನಗರವನ್ನು ಹೊರತುಪಡಿಸಿ ಹೊಸದಾಗಿ ಸುಮಾರು ಬೆಂಗಳೂರು 700 ಚದರ ಕಿಲೋಮೀಟರ್ ಇದ್ದದ್ದು ಪ್ರಸ್ತುತ ದಿನಮಾನದಲ್ಲಿ ಸುಮಾರು 1500 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೆಳೆದಿರುವ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮೂಲಕ ಯೋಜಿತ ಅಭಿವೃದ್ಧಿಗೊಳಿಸಬೇಕಾಗುತ್ತದೆ. ಭವಿಷ್ಯದ 50 ವರ್ಷದ ದೂರ ಆಲೋಚನೆಯನ್ನ ಇಟ್ಟುಕೊಂಡು ನಗರ ಅಭಿವೃದ್ಧಿಗೊಳಿಸದೇ ಇದ್ದರೆ ಮತ್ತೊಂದು ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆಯಾಗುವ ಸಾಧ್ಯತೆಗಳಿರುತ್ತವೆ.
ಹೀಗಾಗಿ ದೇವನಹಳ್ಳಿಯಿಂದ ನೆಲಮಂಗಲ ವ್ಯಾಪ್ತಿಯ ಜನರನ್ನ ಒಗ್ಗೂಡಿಸಿಕೊಂಡು ಅಭಿವೃದ್ಧಿ ಸಮತೋಲನಗೊಳಿಸಬೇಕಾಗುತ್ತದೆ ಎಂದರು. ಬೆಂಗಳೂರು ಅಂತಕ್ಕಂಥದ್ದು ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೀತಕ್ಕಂಥ ಒಂದು ನಗರ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಬೆಂಗಳೂರು ಅಂತಂದರೆ ಕೇವಲ ಬೆಂಗಳೂರಿನಲ್ಲಿರ್ತಕ್ಕಂತಹ ನಗರ ಪಟ್ಟಣಗಳು ಮಾತ್ರ ಅಲ್ಲ, ಬೆಂಗಳೂರಿನ ಸುತ್ತಮುತ್ತಲಿರ್ತಕ್ಕಂಥ ಹಲವಾರು ಜಾಗಗಳು ಇವತ್ತು ಬೆಂಗಳೂರಿನ ಕೇಂದ್ರ ಭಾಗಕ್ಕಿಂತ ಹೆಚ್ಚು ಅಭಿವೃದ್ಧಿ ಪಡ್ಕೊಳ್ತಾ ಇರತಕ್ಕಂಥ ಒಂದು ಜಾಗಗಳಾಗಿರ್ತಕ್ಕಂಥದ್ದು. ಉದಾಹರಣೆಗೆ ತಗೊಳ್ಳಿ, ದೇವನಹಳ್ಳಿ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಕ್ಕಂಥದ್ದು ಇಡೀ ವಿಶ್ವಮಾನ್ಯ ಪಡ್ಕೊಂಡಿರ್ತಕ್ಕಂಥ ಏರ್ಪೋರ್ಟ್ ಆಗಿರ್ತಕ್ಕಂಥದ್ದು. ಮತ್ತು ಟರ್ಮಿನಲ್ 2 ಏನು ಮಾಡಿದ್ದಾರೆ ಇವತ್ತು ದಿವಸ, ಅದು ಒನ್ ಆಫ್ ದ ಫೈನೆಸ್ಟ್ ಏರ್ಪೋರ್ಟ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಅಂಥ ಒಂದು ಅಭಿವೃದ್ಧಿ ಪಟ್ಟಣದ ರಾಜಭವನ ಇವತ್ತಿಗೂ ದೇವನಹಳ್ಳಿ ಇನ್ನೂ ಹಳ್ಳಿಯ ಸೊಬಗನ್ನು ಹೇಳೋದಕ್ಕಿಂತ ಹೆಚ್ಚಾಗಿ ಅದು ಪಾರ್ಟ್ ಆಫ್ ಬೆಂಗಳೂರು ಅಂತ ಮಾಡಿದಾಗ, ಒಂದು ರಾಜಧಾನಿಯ ಭಾಗವಾಗಿ ಮಾಡಿದಾಗ ಬೆಂಗಳೂರು ಅಂತಕ್ಕಂಥದ್ದು ಇಡೀ ರಾಜ್ಯದ ರಾಜಧಾನಿ ಆಗಿರೋದ್ರಿಂದ ಅದರ ಮಹತ್ವವೇ ಬೇರೆ ಆಗ್ತದೆ. ಇಡೀ ಒಟ್ಟಾರೆಯಾಗಿ ಬೆಂಗಳೂರಿನ 3 ಕಾರ್ಪೊರೇಷನ್ 5 ಕಾರ್ಪೊರೇಷನ್ ಮಾಡಿ ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಬೆಂಗಳೂರಿನ ಸಮತೋಲನ ಅಭಿವೃದ್ಧಿ ಮಾಡಿದ್ದೆ. ಆದರೆ ಮತ್ತು ಬೆಂಗಳೂರಿನ ಅಭಿವೃದ್ಧಿ ಅಂತದ್ದು ಕೇವಲ ಒಂದು ನಗರ ಪಟ್ಟಣವನ್ನು ಹೊರತುಪಡಿಸಿ ಹೊಸದಾಗಿ ಸುಮಾರು ಬೆಂಗಳೂರು ಅಂತಕ್ಕಂಥದ್ದು 750 ಸ್ಕ್ವೇರ್ ಕಿಲೋಮೀಟರ್ ಇತ್ತು. ಇವತ್ತು ಎಲ್ಲಿವರೆಗೂ ಬೆಳೆದಿದೆ ಬೆಂಗಳೂರು ಅಂತಂದರೆ 1450 1500 ಸ್ಕ್ವೇರ್ ಕಿಲೋಮೀಟರ್ಗಳಷ್ಟು ಬೆಳೆದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಬೆಂಗಳೂರನ್ನ ನಾವು ಒಂದು ಪ್ಲ್ಯಾಂಡ್ ಸಿಟಿಯಾಗಿ ಮಾಡಬೇಕಾಗ್ತದೆ. ಒಂದು ವೇಳೆ ನಾವು ಅದನ್ನು ಒಂದು ಗ್ರೇಟರ್ ಬೆಂಗಳೂರು ಅಂತ ಒಂದು ಅಥಾರಿಟಿನ ಮಾಡಿ ಪ್ಲ್ಯಾನಿಂಗನ್ನು ಮಾಸ್ಟರ್ ಪ್ಲ್ಯಾನ್ಗಳನ್ನ ಇರ್ಬೋದು, ಭವಿಷ್ಯದಲ್ಲಿ ಒಂದು 50 ವರ್ಷಗಳಿಗೆ ದೂರಾಲೋಚನೆ ಇಟ್ಕೊಂಡು ಬೆಂಗಳೂರನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡದೇ ಇದ್ದರೆ, ಪ್ಲ್ಯಾನ್ ಮಾಡದೇ ಇದ್ದರೆ ಮತ್ತೊಂದು ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಆ ರೀತಿ ಆಗಲಿಕ್ಕೆ ಎಲ್ಲ ಚಾನ್ಸ್ಗಳಿರ್ತದೆ. ಅದಕ್ಕೋಸ್ಕರವಾಗಿ ಬೆಂಗಳೂರಿನ ಸುತ್ತಮುತ್ತಲಿರ್ತಕ್ಕಂಥ ಈ ಕಡೆಯಿಂದ ದೇವನಹಳ್ಳಿ ಇರ್ಬೋದು, ಆ ಕಡೆಯಿಂದ ನೆಲಮಂಗಲ ಇರ್ಬೋದು, ಅಲ್ಲಿವರೆಗೂ ಕೂಡ ಜನಗಳನ್ನ ನಾವು ಒಗ್ಗೂಡಿಸ್ಕೊಂಡು ಅಭಿವೃದ್ಧಿನ ಸಮತೋಲನ ಮಾಡ್ತಕ್ಕಂಥ ಇರ್ಬೋದು. ಈ ಕಡೆ ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಆನೇಕಲ್ ಇರ್ಬೋದು, ಈ ಕಡೆ ದೇವನಹಳ್ಳಿ ಇರ್ಬೋದು, ಈ ಕಡೆ ಕೆಲವು ಭಾಗಗಳು ಹೊಸಕೋಟೆವರೆಗೂ ಇರ್ಬೋದು, ಅವೆಲ್ಲವೂ ಕೂಡ ಸೇರಿಸಿದ್ರು ಒಟ್ಟಾರೆಯಾಗಿ ಬೆಂಗಳೂರಿನ ಒಂದು ಪ್ಲ್ಯಾಂಡ್ ಸಿಟಿಯಾಗಿ ಮಾಡಲಿಕ್ಕೋಸ್ಕರ ಬಹುದೊಡ್ಡ ಯೋಜನೆ ಇಟ್ಕೊಂಡು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಗ್ರೇಟರ್ ಬೆಂಗಳೂರು ಇಸ್ ಆಲ್ವೇಸ್ ರಿಲೇಟೆಡ್ ವಿತ್ ಚೀಫ್ ಮಿನಿಸ್ಟರ್, ಹಾಗಾಗಿ ಅವರೇ ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಒಂದು ಸಮತೋಲನವಾದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಬೆಂಗಳೂರಿನ ಕೂಡ ಒಂದು ವಿಶ್ವಮಾನ್ಯ ನಗರವಾಗಿ ಅರ್ಥಪೂರ್ಣ ಮಾಡಲಿಕ್ಕೆ ಈ ಕಾರ್ಯಕ್ರಮ ಮಾಡೋದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ. ಇದೇ ಸಂದರ್ಭದಲ್ಲಿ ಕುಂದಾಣ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಾಲಕೃಷ್ಣ ಅವರ ಸಹೋದರಿ ಸೂಲಕುಂಟೆ ಗ್ರಾಮದ ಇಂದ್ರಮ್ಮ ಮತ್ತು ಮುನಿಶಾಮಪ್ಪ ದಂಪತಿಗಳ ಪುತ್ರಿ ನೇಹಾ ಎಂ ಬೆಂಗಳೂರು ವಿವಿಯಲ್ಲಿ ಎಂಎಸ್ಸಿ ಗಣಿತಶಾಸ್ತ್ರದ ಸ್ನಾತಕೋತ್ತರ ಪದವಿಯಲ್ಲಿ ಚಿನ್ನದ ಪದಕವನ್ನು ಮುಡಿಗೇರಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿ ನೇಹಾರನ್ನ ಅಭಿನಂದಿಸಲಾಯಿತು. ಈ ವೇಳೆ ಬಾಲಕೃಷ್ಣ ಮುಖಂಡರಾದ ಕ್ಯಾತೇಗೌಡ, ಲಕ್ಷ್ಮಣ್ ನೆರಗನಹಳ್ಳಿ, ನಾಗೇಶ್, ಸಿಎ ಆನಂದ್, ಶ್ರೀಧರ್ ಗೌಡ, ರಾಜಗೋಪಾಲ್, ಉದಯ್ ಕುಮಾರ್ ಯಾದವ್, ಇಂದ್ರಮ್ಮ, ಮುನಿಶಾಮಪ್ಪ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಎತ್ತಿನಹೊಳೆ ಯೋಜನೆಯ ಕಟ್ಟಕಡೆಯ ಫಲಾನುಭವಿ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಕುಡಿಯುವ ನೀರು ಹರಿಸುವುದು ಅಸಾಧ್ಯವಾಗಿದೆ. ನೀರಿನ ಲಭ್ಯತೆ, ಇಳುವರಿ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆಯಾಗಬೇಕು ಎಂದು ಶಾಶ್ವತ ನೀರಾವರಿ ಹೋರಾಟ ಸಮಿತಿಯು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಿದ್ದಾರೆ. ಇಲ್ಲ ಯೋಜನೆಯಲ್ಲಿ 24 ಟಿಎಂಸಿ ಸಿಗ್ತದೆ, ನಾವು ಅದನ್ನೆಲ್ಲ ಹಂಚಿದೀವಿ ಅಂತ ಹೇಳ್ತಾ ಇದ್ರಿ. ಕೋಲಾರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಮಾತನಾಡಿ, ಬಯಲುಸೀಮೆ ಜಿಲ್ಲೆಗಳ ನೀರಿನ ಬಿಕ್ಕಟ್ಟು ತೀವ್ರವಾಗಿದೆ. ಸರ್ಕಾರಗಳು, ರಾಜಕೀಯ ನಾಯಕರು, ಚುನಾಯಿತ ಪ್ರತಿನಿಧಿಗಳು ನೀರಾವರಿ ಕಲ್ಪಿಸುವ ವಿಚಾರಗಳನ್ನು ಪರಿಗಣಿಸುತ್ತಿಲ್ಲ ಎಂದು ದೂರಿದ ಅವರು, ಜೂನ್ 19ರಂದು ನಂದಿಗಿರಿಧಾಮದಲ್ಲಿ ಸಚಿವ ಸಂಪುಟ ಸಭೆ ನಿಗದಿಯಾಗಿತ್ತು. ಆದರೆ ಆ ಸಭೆಯು ಜುಲೈ 2ಕ್ಕೆ ಮುಂದೂಡಲಾಯಿತು. ನಂತರ ಮುಖ್ಯಮಂತ್ರಿ ಎತ್ತಿನಹೊಳೆ ಕಾಮಗಾರಿ ಪ್ರಗತಿ ಪರಿಶೀಲಿಸಿದ್ರು. ಉಪಮುಖ್ಯಮಂತ್ರಿ ಕೊರಟಗೆರೆ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಯೋಜನೆಯನ್ನ ಪರಿಶೀಲಿಸಿದ್ರು. ಈ ಹಿಂದಿನಿಂದಲೂ ಪರಿಶೀಲನೆಗಳು ನಡೆಯುತ್ತಿವೆ. ಕಾಮಗಾರಿ ಪರಿಶೀಲನೆ ಎಷ್ಟು ಖರ್ಚಾಗಿದೆ ಎನ್ನುವ ಲೆಕ್ಕಾಚಾರ ನಮಗೆ ಬೇಡ. 2 ವರ್ಷದಲ್ಲಿ ನೀರು ಕೊಡುತ್ತೇವೆ ಎಂದು ಹೇಳಿದ ಸರ್ಕಾರಗಳು ಏಕೆ ಇಷ್ಟು ವರ್ಷವಾದರೂ ನೀರು ಕೊಟ್ಟಿಲ್ಲ ಎನ್ನುವುದನ್ನು ತಿಳಿಸಬೇಕು ಎಂದರು. ಕೆಸಿ ವ್ಯಾಲಿ ಮತ್ತು ಎಚ್ಎನ್ ವ್ಯಾಲಿ ನೀರಾವರಿ ಯೋಜನೆಯಲ್ಲಿ 3 ಹಂತದ ಶುದ್ಧೀಕರಣ ಬೇಡ ಎನ್ನುತ್ತಿದ್ದವರು ಈಗ 3 ಹಂತದ ಶುದ್ಧೀಕರಣ ಬೇಕು ಎಂದಿದ್ದಾರೆ. ನಾವು ಬಯಲುಸೀಮೆ ನೀರಾವರಿ ವಿಚಾರಗಳನ್ನು ಭಾವನಾತ್ಮಕವಾಗಿ ಹೇಳ್ತಿಲ್ಲ. ವೈಜ್ಞಾನಿಕ ಮಾಹಿತಿ, ಅಧ್ಯಯನ, ವರದಿಗಳನ್ನು ಆಧರಿಸಿ ಮಾತನಾಡುತ್ತಿದ್ದೇವೆ. ಕೆರೆಗಳಿಗೆ ನೀರು ಹರಿಯುವ ರಾಜಕಾಲುವೆಗಳನ್ನು ಪುನಶ್ಚೇತನಗೊಳಿಸಬೇಕು. ಈ ಜಿಲ್ಲೆಗಳ ಬಗ್ಗೆ ಕಾಳಜಿ ಇದ್ರೆ ಕೃಷ್ಣಾ ನದಿ ನೀರು ಹರಿಸಬೇಕು ಎಂದು ಒತ್ತಾಯಿಸಿದರು. ಅದ್ರ ಬಗ್ಗೆ ಒಂದು ಪ್ರಯತ್ನವನ್ನು ನಡೆಸಿದ್ವಿ. ಅದನ್ನ ಇವತ್ತು ತಾವು ದಯಮಾಡಿ ಮಾಧ್ಯಮಗಳ ಮೂಲಕ ಈಗ ನಮಗೊಂದು ಮಾಹಿತಿ ಬಂದಿದೆ. ನಾಳೆ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಕೋಲಾರಕ್ಕೆ ಬಹಳ ದಿನಗಳಾದ ಮೇಲೆ ಬರ್ತಾ ಇದ್ದಾರೆ, ಮಾಯ ಆಗಿದ್ದವರು ನಾಳೆ ಪ್ರತ್ಯಕ್ಷ ಆಗ್ತಿದ್ದಾರೆ ಅನ್ನುವಂಥ ಮಾಹಿತಿ ನಾಳೆ ಸಿಕ್ಕಿದೆ.
ಹಾಗಾಗಿ ಅವರ ಗಮನಕ್ಕೂ ತರುವಂಥ ಪ್ರಯತ್ನವನ್ನು ತಾವು ದಯಮಾಡಿ ಮಾಡಬೇಕು ಅಂತ ಹೇಳ್ತಾ, ಮತ್ತು ತಾವು ಈ ಜಿಲ್ಲೆಗಳ ಶಾಸಕರ ಗಮನಕ್ಕೂ ಇದು ಹೋಗ್ಲಿ ಅನ್ನೋ ರೀತಿಯಲ್ಲಿ ಒಂದು ವಿಸ್ತೃತವಾಗಿ ವರದಿ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ 3 ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಾವೆಲ್ಲರೂ ಸೇರಿ. ಏನಪ್ಪ ಅಂದ್ರೆ, ಈಗ ಎತ್ತಿನ ಹೊಳೆ, ಈಗ ನೋಡಿ 19ನೇ ತಾರೀಕು ಸಚಿವ ಸಂಪುಟ ಸಭೆಯನ್ನ ಮುಂದೂಡಿದ್ರು. ಅನಿರ್ದಿಷ್ಟಾವಧಿಕಾಲಕ್ಕೆ ಯಾವುದೇ ತೀರ್ಮಾನ ಇಲ್ಲದೆ ಮುಂದೂಡಿದ ತಕ್ಷಣ ಮುಖ್ಯಮಂತ್ರಿಗಳು ನೆಕ್ಸ್ಟ್ ಡೇ ಅಂದ್ರೆ 20ನೇ ತಾರೀಕು ಸಂಜೆನೆ ಎತ್ತಿನ ಹೊಳೆಯ ಪ್ರಗತಿ ಪರಿಶೀಲನಾ ಸಭೆ ಅಂತೇಳಿ ಕೃಷ್ಣ ಅವರ ಅಧಿಕೃತ ನಿವಾಸದಲ್ಲಿ ಕರೆದು ಒಂದು ಸಭೆ ಮಾಡಿದ್ರು. ಅದಾದ ಮಾರನೇ ದಿನ ಬೃಹತ್ ನೀರಾವರಿ ಸಚಿವರು ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೊರಟಗೆರೆ ಮತ್ತು ದೊಡ್ಡಬಳ್ಳಾಪುರದ ಮಧ್ಯದಲ್ಲಿ ಒಂದು ಜಲಾಶಯ ನಿರ್ಮಾಣ ಆಗುವ ಏನು ಒಂದು ಪ್ರದೇಶ ಇದೆ, ಅಲ್ಲಿ ಸ್ಥಳ ಪರಿಶೀಲನೆ ಅಂತ ಹೇಳಿ ಅಲ್ಲಿ ಹೋಗಿ ಮಾಡ್ಕೊಂಡ್ರು. ಅದಾದ ನಂತರ ತಿರುಗಿ ಮಾರನೇ ದಿನನೇ ಅಧಿಕಾರಿಗಳ ಜೊತೆ, ವಿಶ್ವೇಶ್ವರಯ್ಯ ಜಲ ನಿಗಮದ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡಿದ್ರು. ಈ 3 ಸಭೆಗಳು ಯಾವುದನ್ನ ಸೂಚಿಸ್ತಾ ಇದ್ದಾವೆ ಅಂದ್ರೆ, ಕಾಮಗಾರಿಗಳು ಎಲ್ಲಿ ನಡೀತಾ ಇದ್ದಾವೆ, ಹೇಗೆ ನಡೀತಾ ಇದ್ದಾವೆ, ಯಾವ ಹಂತದಲ್ಲಿ ನಡೀತಾ ಇದ್ದಾವೆ, ಇದರ ಬಗ್ಗೆ ಸೂಚಿಸ್ತಾ ಇದ್ದಾವೆ. ಗೊತ್ತಿದೆ, ನಾವು ಆ KC ವ್ಯಾಲಿ HN ವ್ಯಾಲಿಗೆ ಎಷ್ಟು ಹಣ ಖರ್ಚು ಮಾಡ್ತು ಅಂತ ಇವತ್ತಿಗೂ ಪ್ರಶ್ನೆ ಮಾಡಿಲ್ಲ. ಮತ್ತು KC ವ್ಯಾಲಿ HN ವ್ಯಾಲಿ ಮೊದಲ ಹಂತಗಳಲ್ಲಿ ಒಂದು ಕಡೆ 126 ಕೆರೆಗೆ ತುಂಬಿಸಬೇಕಾಗಿತ್ತು ಪ್ರತಿ ವರ್ಷ, ಇನ್ನೊಂದು ಕಡೆ 65 ಕೆರೆಗೆ ಚಿಕ್ಕಬಳ್ಳಾಪುರದಲ್ಲಿ HN ವ್ಯಾಲಿಯಿಂದ ತುಂಬಿಸಬೇಕಾಗಿತ್ತು ಪ್ರತಿ ವರ್ಷ. ಆದರೆ ಯೋಜನೆ ಆರಂಭ ಆಗಿ ಅದರ ಪಂಪಿಂಗ್ ಶುರುವಾಗಿ 6 ವರ್ಷ ಆಗ್ತಾ ಇದೆ. ಇವತ್ತು ಇಲ್ಲಿ 126 ಕೆರೆ ತುಂಬಿಲ್ಲ, ಅಲ್ಲಿ 65 ಕೆರೆ ತುಂಬಿಲ್ಲ. ನಾವು ಅದರ ಬಗ್ಗೆನೂ ಪ್ರಶ್ನೆ ಮಾಡ್ತಿಲ್ಲ, ನಾವು ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು ಗುಣಮಟ್ಟದ ಬಗ್ಗೆ. ಸುದ್ದಿಗೋಷ್ಠಿಯಲ್ಲಿ ಕುರುಪರಪೇಟೆ ವೆಂಕಟೇಶ್, ವಿಕೆ ರಾಜೇಶ್, ಚಂಬೆ ರಾಜೇಶ್, ಚೇತನ್ ಬಾಬು, ದಲಿತ ನಾರಾಯಣಸ್ವಾಮಿ, ಸಾಹುಕಾರ್ ಶಂಕರಪ್ಪ, ಹೊಳಲಿ ಪ್ರಕಾಶ್, ಶೇಷಾದ್ರಿ, ಕನ್ನಡ ಮಿತ್ರ ವೆಂಕಟಪ್ಪ ಇನ್ನಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ಮಾನವ ಸಂಪನ್ಮೂಲ ಎಷ್ಟು ಗುಣಮಟ್ಟದ್ದಾಗಿರುತ್ತದೆಯೋ ಅಷ್ಟು ಅಭಿವೃದ್ಧಿ ಹೆಚ್ಚಾಗುತ್ತದೆ. ಯಾವಾಗ ಗುಣಮಟ್ಟ ಹೆಚ್ಚಾಗುವುದಿಲ್ಲವೋ ಆಗ ದೇಶದ ಅಭಿವೃದ್ಧಿ ಸಹ ಸ್ಥಗಿತಗೊಳ್ಳುತ್ತದೆ ಎಂದು ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷ ಹರಿರಾಮ್ ಹೇಳಿದರು. ಮಂಚೇನಹಳ್ಳಿ ಪಟ್ಟಣದಲ್ಲಿರುವ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಭಾರತೀಯ ಪರಿವರ್ತನಾ ಸಂಘದ ಮಂಚೇನಹಳ್ಳಿ ಶಾಖೆಯಿಂದ ಮಂಚೇನಹಳ್ಳಿ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸುಮಾರು 150ರಿಂದ 200 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷ ಹರಿರಾಮ್ ಮಾತನಾಡಿ, ಯಾವುದೇ ಒಂದು ದೇಶ ಅಭಿವೃದ್ಧಿಯಾಗಬೇಕಾದ್ರೆ ಮೊದಲು ಮಾನವ ಸಂಪನ್ಮೂಲ ಎಷ್ಟು ಗುಣಮಟ್ಟವಾಗಿರುತ್ತದೆಯೋ ಅಷ್ಟು ಅಭಿವೃದ್ಧಿ ಹೆಚ್ಚಾಗುತ್ತದೆ. ಯಾವಾಗ ಗುಣಮಟ್ಟ ಹೆಚ್ಚಾಗುವುದಿಲ್ಲವೋ ಆಗ ದೇಶದ ಅಭಿವೃದ್ಧಿ ಸಹ ಸ್ಥಗಿತಗೊಳ್ಳುತ್ತದೆ. ಹಾಗಾಗಿ ಯುವ ಪೀಳಿಗೆಗೆ ಅಂದ್ರೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅಭಿನಂದಿಸಿ ಅವರಿಗೆ ಭವಿಷ್ಯಕ್ಕೆ ಬೇಕಾದ ಮಾಹಿತಿಯನ್ನ ನಮ್ಮ ಕೈಲಾದಷ್ಟು ಆದಷ್ಟು ಅವರಿಗೆ ಮನತಟ್ಟು ಮಾಡಿದ್ದೇವೆ ಎಂದರು. ಮುಖ್ಯ ಉದ್ದೇಶ ಯಾವುದೇ ಒಂದು ಸಮಾಜ ಅಥವಾ ದೇಶ ಅಭಿವೃದ್ಧಿಯಾಗಬೇಕಾದ್ರೆ ಆ ದೇಶದ ಮಾನವ ಸಂಪನ್ಮೂಲ ಎಷ್ಟು ಗುಣಮಟ್ಟವಾಗಿರ್ತದೋ ಅಷ್ಟು ವೇಗವಾಗಿ ಆ ದೇಶ ಸಮಾಜ. ಯಾವಾಗ ಮಾನವ ಸಂಪನ್ಮೂಲದ ಗುಣಮಟ್ಟ ಹೆಚ್ಚಾಗೋದಿಲ್ಲ ಆವಾಗ ಆಟೋಮೆಟಿಕ್ ದೇಶ. ಸೊ ಹಾಗಾಗಿ ಇವತ್ತು ನಾವು ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅವರು ಒಂದು ರೀತಿಯಾದಂಥ ಸರಿಯಾದಂಥ ಮಾರ್ಗದರ್ಶನದ ಅವಶ್ಯಕತೆ ಮತ್ತು ಬಹಳ ಮುಖ್ಯವಾಗಿ ಆ ಓದುವಂಥ ವಯಸ್ಸಿದೆಯಲ್ಲ ಅವರಿಗೆ ನಾವು ಸೂಕ್ತವಾದಂಥ ಮಾಹಿತಿಯನ್ನು ಒದಗಿಸ್ಬೇಕು. ಅಂದರೆ ಮಕ್ಕಳಿಗೆ ಓದೋ ಆಸಕ್ತಿ ಇದೆ, ಅದರ ಮಾಹಿತಿ ಇರುತ್ತೆ. ಸೊ ಅವರಿಗೆ ಆ ಓದುವ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರೋ ಎಲ್ಲ ಮಾಹಿತಿಯನ್ನು ಕೊಡುವ ಜೊತೆಗೆ ಅವ್ರಿಗೆ ನಾವು ಭಾಳ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ವಿದ್ಯಾರ್ಥಿಗೂ ತನ್ನೊಳಗೆ ಒಂದು ಶಕ್ತಿ ಇದೆ. ನಾವು ಪೋಷಕರು ಅಥವಾ ಸಮಾಜದ ಜಾಗೃತಿ ಆ ಒಳಗಿರೋ ಶಕ್ತಿಯನ್ನು ಹೊರಗೆ ತರುವಂಥ ಕೆಲಸ. ಹಾಗಾಗಿ ಈ ಥರದ ಪ್ರತಿಭಾ ಪುರಸ್ಕಾರಗಳಂತಂದರೆ ಮಕ್ಕಳಿಗೆ ಒಂದು ರೀತಿ ಅವರಿಗೆ ಎನ್ಕರೇಜ್ಮೆಂಟ್ ಆಗ್ತದೆ. ಮತ್ತು ಇದನ್ನು ನೋಡಿ ಬೇರೆ ಮಕ್ಕಳು ಕೂಡ ನಾವು ಹಿಂಗೆ ಆದರೆ ನಮಗೂ ಸನ್ಮಾನ ಮಾಡ್ತಾರೆ, ನಾವು ಹಿಂಗೆ ಆಗಬೇಕು, ನಮಗೂ ಇದು ಪ್ರತಿಯೊಬ್ಬ ಮಾನವನ ಬೇಸಿಕ್ ಗುಣ ಏನಂದರೆ ಅವನಿಗೆ ಐಡೆಂಟಿಟಿ ಕ್ರೈಸಿಸ್. ಅಂದರೆ ನಾನು ಯಾರಾದರೂ ಗುರುತಿಸ್ಬೇಕು, ನಾನು ಯಾರೋ ಮೆಚ್ಚಬೇಕು, ನಾನು ಹೊಗಳಬೇಕು ಅನ್ನೋದು ಅಂತ ಮಾನವನ ಸಹಜ ಗುಣ ಇದೆ ಯಾರಿಗೇ ಆಗಲಿ. ಹಾಗಾಗಿ ಈ ಮಕ್ಕಳಿಗೆ ನಾವು ಆ ಥರ ಪ್ರೋತ್ಸಾಹವನ್ನು ಕೊಟ್ಟಾಗ ಓದಂಥ ಮಕ್ಕಳಿಗೆ ಶಬಾಷ್ ಅಂತೇಳಿ ಮುಂದಿನ ದಾರಿನ ತೋರಿಸಿದಾಗ ಅವರು ಓದ್ತಾರೆ, ಇನ್ನೂ ಚೆನ್ನಾಗಿರ್ತಾರೆ, ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವರು ಸಮಾಜಕ್ಕೆ ಒಂದು
ಪುರಸ್ಕಾರ ಪಡೆದ ವಿದ್ಯಾರ್ಥಿನಿ ಹಂಸವೇಣಿ ಮಾತನಾಡಿ, ಭಾರತೀಯ ಪರಿವರ್ತನಾ ಸಂಘದಿಂದ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುತ್ತಿರುವುದು ತುಂಬಾ ಖುಷಿ ತಂದುಕೊಟ್ಟಿದೆ. ಅದೇ ರೀತಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಈ ರೀತಿ ಮಾಡುವುದರಿಂದ ಇನ್ನೂ ವಿದ್ಯಾಭ್ಯಾಸದ ಕಡೆ ಉತ್ಸಾಹ ತೋರಲು ದಾರಿಯಾಗುತ್ತದೆ. ಹಾಗಾಗಿ ಬಿಪಿಎಸ್ ತಂಡಕ್ಕೆ ಧನ್ಯವಾದಗಳು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮಗೆ ಭಾರತೀಯ ಪರಿವರ್ತನಾ ಸಂಘದವರು ನಮಗೆ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ. ಅದರಿಂದ ನಮಗೆ ತುಂಬ ಉಪಯೋಗ ಆಗಿದೆ ಮತ್ತು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಅವ್ರು ಈ ಥರ ಗ್ರಾಮೀಣ ಮಕ್ಕಳಿಗೆ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಮತ್ತು ಬೇರೆಯವ್ರಿಗೆಲ್ಲ ತುಂಬ ಒಂಥರ ಪ್ರತಿಭೆ ಮೂಡಿಸ್ದಂಗೆ ಆಗುತ್ತೆ. ಅವ್ರಿಗೆ ಇನ್ನೂ ಬೇರೆದ್ರಲ್ಲಿ ಆಸಕ್ತಿ ಹುಟ್ಟುತ್ತೆ, ನಾವಿನ್ನೂ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದ್ರಲ್ಲಿ. ಸೊ ಅದಕ್ಕೆ ಈ ಥರ ಮಾಡಿರೋದಕ್ಕೆ ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ತಿಳಿಸ್ತೀನಿ. ನನ್ನ ಹೆಸರು ಹಂಸವೇಣಿ ಅಂತ. ಕಾರ್ಯಕ್ರಮದಲ್ಲಿ ಜಂಬೆ ಬಾಲು ಅವರು ತಮಟಿಯಲ್ಲಿ ನಾನಾ ರೀತಿಯ ಗಮನ ಸೆಳೆಯುವ ಸಂಗೀತವನ್ನು ನುಡಿಸಿದ್ರು. ಈ ಸಂದರ್ಭದಲ್ಲಿ ಉದ್ಯಮಿ ದಿಲೀಪ್, ಜಿಕೆವಿಕೆ ಪ್ರಾಧ್ಯಾಪಕರಾದ ಅನಿತಾ ನಾರಾಯಣಸ್ವಾಮಿ, ಪಿಎಸ್ಐ ಮೂರ್ತಿ, ಪ್ರಭುರಾಜ್, ವಕೀಲರಾದ ಜಗದೀಶ್, ದಿನೇಶ್ ಕುಮಾರ್, ಶ್ರೀನಿವಾಸ್, ಮೂರ್ತಿ ಬಿಜ್ವಾರ ಹಾಗೂ ಯುವ ಮುಖಂಡರಾದ ಲಕ್ಷ್ಮೀಕಾಂತ್ ಮತ್ತಿತರರು ಹಾಜರಿದ್ದರು. ಚೇತನ್ ಪಿವಿ, ಎ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ಸಮಾಜಕ್ಕೆ ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಅತ್ಯಗತ್ಯವಾಗಿದೆ. ಜನರು ಜೀವನದಲ್ಲಿ ಧನಾತ್ಮಕ ಚಿಂತನೆಗಳನ್ನು ಬೆಳೆಸಿಕೊಂಡಾಗ ಮಾತ್ರ ಮಾನವೀಯ ಮೌಲ್ಯಗಳು ಮೂಡಿ ಬರಲು ಸಾಧ್ಯವಾಗುವುದಲ್ಲದೆ ನಗುಮುಖದಿಂದ ಮಾತನಾಡುವುದು ಸಹ ಒಂದು ರೀತಿಯ ಸಂಸ್ಕಾರವೇ ಎಂದು ವಾಲ್ಮೀಕಿ ನಾಯಕ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡ ವಿ ಲಕ್ಷ್ಮೀನಾರಾಯಣ ತಿಳಿಸಿದರು. ಚೇಳೂರಿನಲ್ಲಿ ವಾಲ್ಮೀಕಿ ನಾಯಕ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ 5ನೇ ವರ್ಷದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭದಲ್ಲಿ ಮುಖಂಡ ವಿ ಲಕ್ಷ್ಮೀನಾರಾಯಣ ಮಾತನಾಡಿ, ಚೇಳೂರು ತಾಲೂಕಿನಲ್ಲಿ 20,000 ಜನಸಂಖ್ಯೆ ಇದ್ದು ಜನಾಂಗದ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಅವರು ಉತ್ತಮ ಭವಿಷ್ಯಗಳನ್ನು ರೂಪಿಸಲು ಪ್ರೋತ್ಸಾಹ ನೀಡುತ್ತಿರುವುದು ಶ್ಲಾಘನೀಯವಾದದ್ದು ಎಂದರು. ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಸಮಾರಂಭದಲ್ಲಿ ಇತ್ತೀಚೆಗೆ ನಿವೃತ್ತರಾದ ಶಿಕ್ಷಕರು ಸೇರಿದಂತೆ ಪ್ರತಿಭಾವಂತ ಮಕ್ಕಳಿಗೆ ಆರ್ಥಿಕ ನೆರವು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ನಿವೃತ್ತ ಮುಖ್ಯ ಶಿಕ್ಷಕ ವಿ ಸತ್ಯನಾರಾಯಣ, ಚೇಳೂರು ತಾಲೂಕು ವಾಲ್ಮೀಕಿ ನಾಯಕ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೌಕರರು, ಶಿಕ್ಷಕರು, ಸಮುದಾಯದ ಪ್ರತಿನಿಧಿಗಳು, ತಾಲೂಕಿನ 12 ಗ್ರಾಮ ಪಂಚಾಯಿತಿಗಳ ಜನಾಂಗದವರು ಹಾಜರಿದ್ದರು. ಜೆವಿ ಚಲಪತಿ, ಇ ನ್ಯೂಸ್ ಟಿವಿ, ಚೇಳೂರು. ವಾರದ ರಜೆ ದಿನಗಳು, ಸರ್ಕಾರಿ ರಜಾ ದಿನಗಳು, ಹಬ್ಬ ಹರಿದಿನಗಳ ರಜೆಯ ದಿನಗಳನ್ನು ಮೋಜು ಮಸ್ತಿಗಾಗಿ ಬಳಸಿಕೊಳ್ಳದೆ ಸಾಮಾಜಿಕ ಕೆಲಸಕ್ಕಾಗಿ ಮುಡಿಪಿಟ್ಟು ಅನೇಕ ಧಾರ್ಮಿಕ, ಐತಿಹಾಸಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಗಿಡ ನೆಟ್ಟು ಸುಣ್ಣ ಬಣ್ಣ ಬಳಿದು ಸೇವೆಗೆ ಸಮರ್ಪಿಸುವ ಚಿಕ್ಕಬಳ್ಳಾಪುರ ಹಸಿರು ಸ್ವಯಂ ಸೇವಾ ಸಂಸ್ಥೆ ಇಂದು ಚಿಕ್ಕಬಳ್ಳಾಪುರದ ಪೊಲೀಸ್ ಇಲಾಖೆ ವಸತಿ ಗೃಹಗಳ ಕಾಂಪೌಂಡ್ ವರ್ಲಿ ಕಲೆ ಬೆಳೆಸಿ ಸ್ವಚ್ಛ ಸುಂದರ ಚಿಕ್ಕಬಳ್ಳಾಪುರ ದೆಡೆಗೆ ಚಿತ್ತ ನೆಟ್ಟಿದ್ರು. ಸರ್ಕಾರಿ ರಜೆ, ವಾರದ ರಜೆ ದಿನಗಳನ್ನು ಮನೆಯಲ್ಲಿ ಕಳೆಯದೆ ಸಾಮಾಜಿಕ ಸೇವಾ ಕಾರ್ಯಗಳಿಗೆ ಸಮಯವನ್ನ ಮುಡಿಪಾಗಿಟ್ಟಿರುವ ಚಿಕ್ಕಬಳ್ಳಾಪುರ ಹಸಿರು ಸ್ವಯಂ ಸೇವಾ ಸಂಘದ ಪಯಣ ಇಂದು ನಗರದ ಪೊಲೀಸ್ ಕ್ವಾರ್ಟರ್ಸ್ ಕಡೆ ನಡೆದಿತ್ತು. ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಪ್ರಶಾಂತ ನಗರದ ಮುಖ್ಯ ರಸ್ತೆಯಲ್ಲಿರುವ ಪೊಲೀಸ್ ವಸತಿ ಗೃಹಗಳ ಕಾಂಪೌಂಡ್ ಗೋಡೆಗೆ ವರ್ಲಿ ಕಲೆ ಮಾಡಿ ಸ್ವಚ್ಛ ಸುಂದರವಾಗಿ ಕಾಣುವಂತೆ ಮಾಡಿದ್ದಾರೆ. ವರ್ಲಿ ಕಲೆಗೆ ಮುಂದಾಳತ್ವ ವಹಿಸಿರುವ ಅಧ್ಯಕ್ಷ ಮಧು ಮಾತನಾಡಿ, ನಗರದ ಅನೇಕ ಜನಗಳಿಂದ ಈ ಗೋಡೆಯ ಮೇಲೆ ವರ್ಲಿ ಕಲೆಯನ್ನ ಮಾಡಬೇಕೆಂಬ ಆಸೆ ಇತ್ತು. ಅದು ಇಂದು ನೆರವೇರಿದೆ. ನಮ್ಮ ತಂಡದ ಸಹಕಾರ, ಪೊಲೀಸ್ ಇಲಾಖೆ ಹಾಗೂ ನಗರಸಭೆ ಸಹಕಾರದಿಂದ ವರ್ಲಿ ಕಲೆ ಇಷ್ಟೊಂದು ಸುಂದರವಾಗಿ ಮೂಡಿ ಬಂದಿದೆ ಎಂದರು. ನಮ್ಮ ಗುರುಗಳು, ಹಸಿರು ಸ್ವಯಂ ಸೇವಾ ಸಂಸ್ಥೆಯವರು ಎಲ್ಲರೂ ಒಂದು ಸಮಾಜಮುಖಿ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಕೈ ಜೋಡಿಸ್ಬೇಕು. ನಾನು ಸದಾ ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ತೀನಿ. ನಾವು ಭಾಗಿಯಾಗಬೇಕು ಅಂತ ಅನ್ಕೋತೀವಿ, ಬಟ್ ನಾವು ಹೇಗೆ ಭಾಗಿಯಾಗಬೇಕು ಏನು ಎಷ್ಟ ಗೊತ್ತಿರಲ್ಲ. ನಾವು ಒಂದು ಮೆಸೇಜ್ ಅವ್ರಿಗೆ ತಲುಪಿಸಿದ್ರೆ ಅವರು ತುಂಬ ಚೆನ್ನಾಗಿ ನಮಗೆ ಬದಲಾಯಿಸ್ಕೊಳ್ತಾರೆ ತಂಡಗಳಿಗೆ. ಮತ್ತು ಹಸಿರು ಸ್ವಯಂ ಸೇವಾ ಸಂಸ್ಥೆ ಪ್ರಶಾಂತ್ ನಗರದಲ್ಲಿ ಈ ರೀತಿ ಒಂದು ಇನ್ನು ಹಸಿರು ಸ್ವಯಂ ಸೇವಾ ಸಂಘದ ಕಾರ್ಯ ಶ್ಲಾಘನೆಗೆ ಪ್ರಶಂಸೆ ವ್ಯಕ್ತಪಡಿಸಿದ ನಗರಸಭೆ ಉಪಾಧ್ಯಕ್ಷ ಗ್ಯಾಸ್ ನಾಗರಾಜ್, ಹಸಿರು ಸ್ವಯಂ ಸೇವಾ ಸಂಘದ ಸದಸ್ಯರು ತಮ್ಮ ಬಿಡುವಿನ ವೇಳೆಯಲ್ಲಿ ಇಂತಹ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ನಮ್ಮ ಕಣ್ಣು ತೆರೆಸಿದ್ದಾರೆ. ಅವರ ವರ್ಲಿ ಕಲೆ ಕಾರ್ಯಕ್ಕೆ ನಗರಸಭೆಯಿಂದಲೂ ಸಹಕಾರ ನೀಡಿದ್ದೇವೆ. ಪೌರ ಕಾರ್ಮಿಕರಿಂದ ಸ್ವಚ್ಛಗೊಳಿಸಿ ವರ್ಲಿ ಕಲೆ ಬಿಡಿಸಲು ಅವಕಾಶ ಮಾಡಿಕೊಟ್ಟಿದ್ದೇವೆ ಎಂದರು.
ಹೆಸರುವಾಸಿ ಪಡೆದಿರ್ತಕ್ಕಂಥ ಹಸಿರು ಸ್ವಯಂ ಸೇವಾ ಸಂಸ್ಥೆ ಸುಮಾರು ವರ್ಷಗಳಿಂದ ಈ ಚಿಕ್ಕಬಳ್ಳಾಪುರ ನಗರವನ್ನು ಸುಂದರವಾಗಿಡಲು, ಸ್ವಚ್ಛವಾಗಿಡಲು ತುಂಬ ಶ್ರಮ ಪಡ್ತಾ ಇದ್ದಾರೆ. ಅದೊಂದು ಯುವಕರ ತಂಡ. ನಿಜವಾಗ್ಲೂ ಅವರು ಈ ದಿನ ಕೈಗೆತ್ತಿಕೊಂಡಿರ್ತಕ್ಕಂಥ ಒಂದು ಕೆಲಸ ತುಂಬ ಶ್ಲಾಘನೀಯ. ಅಭಿನಂದಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಂದು ಕೂಡ ಆಗಿದೆ. ಸ್ವಚ್ಛ ಸುಂದರ ಚಿಕ್ಕಬಳ್ಳಾಪುರ ಇಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚಿಕ್ಕಬಳ್ಳಾಪುರದ ನಗರ ಮಧ್ಯಭಾಗದಲ್ಲಿ ಈ ದಿನ ಪ್ರಶಾಂತ ನಗರ ಮುಖ್ಯ ರಸ್ತೆಯಲ್ಲಿ ಒಂದು ಪೊಲೀಸು ವಸತಿ ಗೃಹಗಳ ಒಂದು ಕಾಂಪೌಂಡು ಮೇಲೆ ಇವತ್ತು ಒಂದು ವರ್ಲಿ ಚಿತ್ರಗಳನ್ನು ಈ ದಿನ ಬಿಡಿಸಿ ತುಂಬ ಸುಂದರವಾಗಿ ಕಾಣಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನು ಈ ವರ್ಲೇಕಲೆ ಸೇವೆಯಲ್ಲಿ ಹಸಿರು ಸ್ವಯಂ ಸೇವಾ ಸಂಘದ ಸದಸ್ಯರಾದ ಮಹಾಂತೇಶ್, ರಂಜಿತ್, ಹೇಮಂತ್, ಪರಮೇಶ್, ನರಸಿಂಹಮೂರ್ತಿ, ಕಿಶೋರ್, ಪ್ರಣವ್, ಹೇಮಂತ್, ಹರ್ಷ, ಆಕಾಶ್, ಅಜಯ್, ವಿಜಯ್, ಶ್ರೀನಿವಾಸ್, ಪ್ರದೀಪ್, ಆದಿಮೂರ್ತಿ ಭಾಗವಹಿಸಿ ವರ್ಲೇಕಲೆ ಜೊತೆಗೆ ಗೋಡೆಯ ಮೇಲೆ ಆಂಬ್ಯುಲೆನ್ಸ್, ಅಗ್ನಿಶಾಮಕ, ತುರ್ತು ಸಹಾಯವಾಣಿ, ಹಿರಿಯರ ಸಹಾಯವಾಣಿ, ಮಕ್ಕಳ ಸಹಾಯವಾಣಿ, ಸೈಬರ್ ಸಹಾಯವಾಣಿ ಸಂಖ್ಯೆಗಳನ್ನು ಬರೆದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಒತ್ತಡದ ಬದುಕಿನಿಂದ ನಿರಾಳರಾಗಲು ಪ್ರತಿಯೊಬ್ಬರೂ ನಿಸರ್ಗದತ್ತ ಬೆಟ್ಟಕ್ಕೆ ಭೇಟಿ ನೀಡಬೇಕು. ಅದಕ್ಕಾಗಿ ಪ್ರಕೃತಿದತ್ತ ಪರಿಸರವನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಪತಂಜಲಿ ಯೋಗ ಪೀಠದ ಅಟ್ಟೂರು ಕೇಂದ್ರದ ಆಪ್ತ ಸಮಾಲೋಚಕ ಗುರುರಾಜ್ ರಾವ್ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಕುಂದಾಣ ಐತಿಹಾಸಿಕ ಬೆಟ್ಟದಲ್ಲಿ ಪತಂಜಲಿ ಯೋಗ ಪೀಠದ ಅಟ್ಟೂರು ಕೇಂದ್ರದ ಯೋಗ ಸಾಧಕರ ಚಾರಣದಲ್ಲಿ ಪತಂಜಲಿ ಯೋಗ ಪೀಠದ ಅಟ್ಟೂರು ಕೇಂದ್ರದ ಆಪ್ತ ಸಮಾಲೋಚಕ ಗುರುರಾಜ್ ರಾವ್ ಭಾಗವಹಿಸಿ ಮಾತನಾಡಿ, ಇಷ್ಟು ಸುಂದರವಾದ ಪರಿಸರವನ್ನ ಉಳಿಸಿಕೊಳ್ಳಬೇಕಾಗಿದೆ. ಯೋಗ ಮತ್ತು ಪರಿಸರ ಬೇಕೇ ಬೇಕು. ಇತ್ತೀಚೆಗೆ ಹೃದಯ, ಶ್ವಾಸಕೋಶ ಮತ್ತು ಕೋವಿಡ್ಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಮನುಷ್ಯ ತುತ್ತಾಗುತ್ತಿದ್ದಾನೆ ಎಂದರೆ ಅದಕ್ಕೆ ಕಾರಣ ಆಮ್ಲಜನಕ ಎಲ್ಲೆಡೆ ಸಮರ್ಪಕವಾಗಿ ಸಿಗ್ತಿಲ್ಲ. ಕೆಲವೊಂದು ಕಡೆಗಳಲ್ಲಿ ಹಣ ಕೊಟ್ಟು ಆಕ್ಸಿಜನ್ ಖರೀದಿ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಕುಂದಾಣ ಬೆಟ್ಟದಲ್ಲಿ ಸಮೃದ್ಧ ಆಮ್ಲಜನಕವನ್ನು ಉಸಿರಾಡಬಹುದು. ಕನಿಷ್ಠ ಪಕ್ಷ ಒತ್ತಡದ ಬದುಕಿನಿಂದ ನಿರಾಳರಾಗಲು ಪ್ರತಿಯೊಬ್ಬರೂ ನಿಸರ್ಗದತ್ತ ಬೆಟ್ಟಕ್ಕೆ ಭೇಟಿ ನೀಡಬೇಕು ಎಂದರು. ಮಹಾತ್ಮ ಗಾಂಧೀಜಿಯವರು ಒಂದು ಕಡೆಗೆ ಹೇಳ್ತಾರೆ, ಗಾಡ್ ಹ್ಯಾಸ್ ಗಿವನ್ ಫಾರ್ ಎವರಿ ಒನ್ಸ್ ನೀಡ್, ನಾಟ್ ಫಾರ್ ಹಿಸ್ ಗ್ರೀಡ್ ಅಂತ ಹೇಳ್ತಾರೆ. ಇಷ್ಟು ಸುಂದರವಾದ ಪರಿಸರವನ್ನು ಉಳಿಸ್ಕೋಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಪತಂಜಲಿ ಯೋಗಪೀಠದ ಅಟ್ಟೂರು ಕೇಂದ್ರದ ಎಲ್ಲ ಯೋಗ ಸಾಧಕರು ಇವತ್ತು ಕುಂದಾಣ ಬೆಟ್ಟಕ್ಕೆ ಬರಬೇಕು ಅಂತ ನಾವು ನಿನ್ನೆ ಸಾಯಂಕಾಲ ನಿಶ್ಚಯ ಮಾಡಿಕೊಂಡು ಸುಮಾರು ಜನ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ. ಕಾರಣ ಒಂದು, ಯೋಗ ಮತ್ತು ಪರಿಸರ ಬೇಕೇ ಬೇಕು. ಇವತ್ತು ನಾವು ಶ್ವಾಸ ಎಲ್ಲಿ ನೋಡ್ರಿ ಇವತ್ತು ಹಾರ್ಟ್ ಅಟ್ಯಾಕ್ ಆಗಲಿ ಇಲ್ಲ ಕೋವಿಡ್ಗೆ ಸಂಬಂಧ. ಸದಸ್ಯೆ ಪಾವನ ಮಾತನಾಡಿ, ಒಂದು ದಿನದ ಚಾರಣದಲ್ಲಿ ಬಹಳಷ್ಟು ಕಲಿಯಲು ಅವಕಾಶಗಳು ತೆರೆದಂತಾಗಿದೆ. ಬೆಳಗಿನ ಜಾವದಲ್ಲಿ ಪ್ರಕೃತಿ ಸೊಬಗನ್ನ ಸವಿಯಲು ಕಾರಣವಾಗಿದೆ. ನಮ್ಮ ಸುತ್ತಮುತ್ತಲಿನ ಪ್ರವಾಸೋದ್ಯಮ ಸ್ಥಳಗಳ ಅಭಿವೃದ್ಧಿ ಮತ್ತು ಸ್ಥಳಗಳ ಬಗ್ಗೆ ಅರಿವು ಸಹ ಮೂಡಿಸಿದಂತಾಗಿದೆ. ಇಲ್ಲಿನ ಪ್ರಕೃತಿಯನ್ನ ಕಣ್ತುಂಬಿಕೊಳ್ಳುತ್ತಿದ್ದೇವೆ. ಮನಸ್ಸಿಗೆ ತುಂಬಾ ಸಂತೋಷದಾಯಕವಾಗ್ತಿದೆ. ಸರ್ಕಾರ ಮತ್ತಷ್ಟು ಅಭಿವೃದ್ಧಿಗೊಳಿಸಿದ್ರೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋಗುವುದರಲ್ಲಿ ಸಂದೇಹವಿಲ್ಲವೆಂದು ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ಕರುನಾಡ ಬಾವುಟವನ್ನ ಹಿಡಿದು ಮ್ಯೂಸಿಕ್ ಅಳವಡಿಸಿ ಹೆಜ್ಜೆ ಹಾಕುವುದರ ಮೂಲಕ ಪ್ರಕೃತಿಯ ಸೌಂದರ್ಯವನ್ನ ಚಾರಣಿಕರು ಕಣ್ತುಂಬಿಕೊಂಡ ದೃಶ್ಯ ಕಂಡುಬಂತು. ಈ ವೇಳೆ ಪತಂಜಲಿ ಯೋಗ ಪೀಠದ ಅಟ್ಟೂರು ಕೇಂದ್ರದ ಯೋಗ ಸಾಧಕರು, ಚಾರಣಿಗರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾ ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ.
ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಟಿಎಚ್ಎಲ್ ಫಂಕ್ಷನ್ ಹಾಲ್ನಲ್ಲಿ ಸಿದ್ಧಾರ್ಥ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆಯಿತು. ಸಮಾರಂಭದ ಉದ್ಘಾಟನೆಯನ್ನು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ನೆರವೇರಿಸಿದರು. ದೇವನಹಳ್ಳಿ ತಾಲೂಕು ಸಿದ್ಧಾರ್ಥ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಎ ತ್ರಿಮೂರ್ತಿ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯ ಛಲವಾದಿ ಮಹಾಸಭಾ ಅಧ್ಯಕ್ಷೆ ವಾಣಿ ಕೆ ಶಿವರಾಮ್ ಮಾತನಾಡಿ, ಮಕ್ಕಳು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಲು ಶ್ರಮಪಟ್ಟು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಮೊಬೈಲ್ ಬಳಕೆಯನ್ನ ಬಿಟ್ಟು ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನ ಪಡೆದುಕೊಳ್ಳಲು ಉತ್ತಮ ಶಿಕ್ಷಣವನ್ನ ಪಡೆದು ಐಎಎಸ್, ಐಪಿಎಸ್, ಕೆಎಎಸ್ ಮತ್ತು ಇನ್ನಿತರೆ ಹುದ್ದೆಗಳನ್ನು ಅಲಂಕರಿಸುವಂತಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ಮಾಡಿದರು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಗೌರವಾಧ್ಯಕ್ಷ ಕೆವಿ ಸ್ವಾಮಿ, ತಹಶೀಲ್ದಾರ್ ಅನಿಲ್ ಕುಮಾರ್ ಆರೋಲಿಕರ್, ಮುಖಂಡ ಶೆಟ್ಟಿಗೆರೆ ರಾಜಣ್ಣ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೆ ಹನುಮಂತರಾಯಪ್ಪ, ಕೃಷಿ ಸಹಾಯಕ ನಿರ್ದೇಶಕಿ ಸುಶೀಲಮ್ಮ, ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಪದ್ಮಮ್ಮ, ಕೆವಿ ಸ್ವಾಮಿ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಲಂಡನ್ ಆಸೆ ತೋರಿಸಿ ಲಕ್ಷಾಂತರ ರು ವಸೂಲಿ, ಹಣ ವಾಪಸ್ ಕೇಳಿದ್ದಕ್ಕೆ ಪ್ರೊಫೆಸರ್ನ ಕೊಲೆ ಮಾಡಿದ ಕಿರಾತಕರು. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಮನೆಗೆ ನುಗ್ಗಿದ ಕೆಎಸ್ಆರ್ಟಿಸಿ ಬಸ್, 35 ಪ್ರಯಾಣಿಕರಿಗೆ ತೀವ್ರ ಗಾಯ, ಆಸ್ಪತ್ರೆಗೆ ದಾಖಲು, ತಪ್ಪಿದ ಭಾರೀ ಅನಾಹುತ. ರೈತರ ಸಾಗುವಳಿ ಜಮೀನು ನಗರಸಭೆ ವಾಸಿಗಳಿಗೆ ನಿವೇಶನ, ಹಿಂದಿನ ಸರ್ಕಾರದ ಆದೇಶ ವಾಪಸ್ಸು ಪಡೆದು ಸಾಗುವಳಿಗೆ ಅನುಮತಿ ನೀಡಿ ರೆಡ್ಡಿಗೊಲ್ಲವಾರಹಳ್ಳಿ ರೈತರಿಂದ ಪ್ರತಿಭಟನೆ. ಗುಡಿಬಂಡೆಯಲ್ಲಿ ಅದ್ದೂರಿ ಕೆಂಪೇಗೌಡರ ಜಯಂತ್ಯೋತ್ಸವ, ಬೃಹತ್ ಪಲ್ಲಕ್ಕಿಗಳ ಉತ್ಸವದಲ್ಲಿ ಮೆರುಗು ತಂದ ಕಲಾ ತಂಡಗಳ ಮೆರವಣಿಗೆ, ಕುಣಿದು ಕುಪ್ಪಳಿಸಿದ ಸಾರ್ವಜನಿಕರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.